ನಮಸ್ಕಾರ. ಚಂದದ ಹರಟೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮನುಷ್ಯ ಅಂದಮೇಲೆ ಮದುವೆ ಅನಿವಾರ್ಯ. ಅದು ಮಾನವನ ಜೀವನದಲ್ಲಿ ಒಂದು ಪ್ರಮುಖ ಹಂತ ಕೂಡ ಹೌದು. ನಮ್ಮ ಸಂಗಾತಿಯನ್ನು ನಾವೇ ಆಯ್ಕೆ ಮಾಡ್ಕೋಬೇಕು. ಅದು ಹೇಗೆ? ನಾವೇ ಮಾಡ್ಕೋಬೋದಾ ಅಥವಾ ಬೇರೆಯವರು ನೆರವು ಪಡಿಬೇಕಾ? ಅದು ಇವತ್ತಿನ ಚರ್ಚೆ. ಮದುವೆಗೆ ಬ್ರೋಕರ್ ಅನಿವಾರ್ಯವೇ ಅನ್ನೋ ವಿಷಯ ತೊಗೊಂಬಂದಿದ್ದೀವಿ ನಿಮ್ಮ ಸಮ್ಮುಖಕ್ಕೆ. ಅನಿವಾರ್ಯ ಅಂತ ಹೇಳೋರು ಇದ್ದಾರೆ, ಬ್ರೋಕರ್ ಬೇಡ ಅಂತ ಹೇಳೋರು ಇದ್ದಾರೆ. ಬ್ರೋಕರ್ ಬೇಡ, ಮದುವೆ ನಂದು, ನನ್ನ ಮದುವೆ ನಾನೇ ಮಾಡ್ಕೋತೀನಿ ಅಂತ ಹೇಳ್ತಕ್ಕಂಥವ್ರು ವಾಗ್ಮಿ ವೈ.ವಿ. ಗುಂಡೂರಾವ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವ್ರ ಮದುವೆ ಅವರೇ ಮಾಡ್ಕೊಂಡಿದ್ದಾರೆ. ಅವರ ಜೊತೆಯಲ್ಲಿ ಪಕ್ಕದಲ್ಲಿ ಕೂತಿರ್ತಕ್ಕಂಥವರು, ಹೌದು ಬ್ರೋಕರ್ ಬೇಕಾಗಿಲ್ಲ, ಯಾತಕ್ಕೆ ಬೇಕು ಬ್ರೋಕರು, ಮದುವೆ ನಮ್ಮದು, ಏನು ಬ್ರೋಕರ, ಮದುವೆ ಆಗ್ತಿರೋದು ನನ್ನ ನೆಂಟಿನ ಅಂತ ಕೇಳ್ತಕ್ಕಂಥ ಉಮೇಶ್ ಗೌಡ್ರು, ಶಿವಮೊಗ್ಗ ಅಧ್ಯಾಪಕರು, ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಲ್ಲ, ಮದುವೆ ಮಾಡ್ಕೊಳ್ಳೋದೇನೋ ಸರಿ, ಆದರೆ ನನ್ನ ಬೇಕಾಗಿರ್ತಕ್ಕಂಥ ಚಾಯ್ಸ್ ಎಲ್ಲಿದೆ ಅಂತ ಹುಡುಕೋದೆಲ್ಲಿ? ಆದ್ದರಿಂದ ಇನ್ನೊಬ್ಬರು ನೆರವು ಬೇಕು, ಅದು ಬ್ರೋಕರ್ ರೂಪದಲ್ಲಿ ಬಂದಿರೋ ಒಳ್ಳೆಯದು ಅಂತ ತಿಳಿದಿರ್ತಕ್ಕಂತಹ ಕವಿ ವಾಗ್ಮಿ ಡೊಂಡಿರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆಗ ಮತ್ತೊಬ್ಬರು ಒಳ್ಳೆಯ ವಾಗ್ಮಿ, ಅವರು ಕೂಡ ಹೇಳ್ತಾರೆ, ಹೌದು ಬ್ರೋಕರ್ ಇದ್ದರೆ ನಮಗೆ ಒಳ್ಳೆಯ ಹುಡುಗಿನ ತೋರಿಸ್ತಾನೆ, ಅವನು ನೋಡಿ ಒಪ್ಪಿರೋ ಹುಡುಗಿನ ನಾವು ಮದುವೆ ಆಗ್ತೀವಿ ಅಂತ ಡಾಕ್ಟರ್ ಕೆ.ಪಿ. ಪುತ್ತರಾಯರು, ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದರಲ್ಲಿ ಒಂದು ಪ್ರಮುಖವಾದ ಅಂಶ ಅಂದರೆ, ನಮಗೆ ಬೇಕಾದ ಹುಡುಗಿನ ನಾವೇ ಹುಡ್ಕೋಬೇಕಾ ಅಥವಾ ಯಾರೋ ಹುಡುಕಿ ಈಗಾಗಲೇ ಮೆಚ್ಚಿರೋ ಹುಡುಗಿ ನಮ್ಮ ಸಮ್ಮುಖಕ್ಕೆ ಬಂದಾಗ ಆಕೆಯನ್ನು ಮದುವೆ ಆಗಬೇಕಾ ಅಂತ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಟೀ ಬ್ಯಾಗು ಎಷ್ಟು ಸ್ಟ್ರಾಂಗ್ ಅನ್ನೋದು ಬಿಸಿನೀರಿಗೆ ಬಿದ್ದ ಮೇಲೇನಂತೆ ಗೊತ್ತಾಗೋದು. ಹೊರಗಡೆ ಎಲ್ಲ ಹಂಗೆ ಇರುತ್ತೆ, ಅದು ಎಲ್ಲ ಬ್ಯಾಗ್ಸು. ಸಂಸಾರ ಶುರು ಮಾಡಿದ್ಮೇಲೆ ನಾವು ಮದುವೆ ಆಗಿದ್ದು ಯಾರನ್ನ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಹುಲಿಯ ಚರ್ಮದ ಮೇಲೆ ಮಲಗ್ತಾನಲ್ಲ, ಅವನ್ನ ಸನ್ಯಾಸಿ ಅಂತ ಕರಿತೀವಿ, ಹುಲಿ ಜೊತೆ ಮಲಗೋವನ್ನ ಸಂಸಾರಿ ಅಂತ ಹೇಳ್ತೀವಿ. ಸೊ ಇಂಥ ಹುಲಿನ ನಾವು ಆಯ್ಕೆ ಮಾಡ್ಕೋಬೇಕಾದಾಗ ಇದು ಯಾವ ಕಾಡಿಂದ ಬಂತು, ಯಾರ್ಯಾರು ತಿಂದಾಕಿದೆ, ಹೊಂದ್ಕೊಂಡು ಹೋಗುತ್ತಾ ಇಲ್ವಾ, ಇದನ್ನೆಲ್ಲಾನು ಅದರ ಒಂದು ಬಯೋಡೇಟಾ ಕೊಟ್ಟು ನಮ್ಮವರೆಗೂ ಬಂದು ನಮ್ಮನ್ನು ಒಪ್ಪಿಸ್ತಕ್ಕಂಥವನೇ ಬ್ರೋಕರು. ಯಾಕೆಂದರೆ ಅವನಿಗೆ ಕಚ್ಚಿಸ್ಕೊಂಡು ಅಭ್ಯಾಸ ಇರುತ್ತೆ. ಎಷ್ಟೋ ಮದುವೆಗಳು ಫೇಲ್ಯೂರ್ ಆಗಿರುತ್ತೆ, ಅವನು ಉಗಿದಿರ್ತಾರೆ, ಅವನು ಒಳ್ಳೆಯದನ್ನೇ ತೋರಿಸ್ತಾನೆ ಅಂತ ನಾವು ಅಂದ್ಕೊಳ್ತೀವಿ. ಒಂದು ಹೊಸ ಊರಲ್ಲಿ ಹೋಗಿ ಇಳಿದ ಮೇಲೆ ನೀವು ಟಿ ಬಿ ಎಲ್ಲಿದೆ, ಹೋಟೆಲಲ್ಲಿದೆ, ಇನ್ನೊಬ್ಬರನ್ನ ಕೇಳಲೇಬೇಕು. ಹಾಗೆ ನೀವು ಇವತ್ತು ಜೀವನದಲ್ಲಿ ಕೂಡ ಮದುವೆ ಆಗಬೇಕಾಗಿ ಬಂದಾಗ ನನಗೆ ತಕ್ಕ ಹೆಂಡತಿ ಅಥವಾ ಒಂದು ಹುಡುಗಿಯಲ್ಲಿದೆ ಅಥವಾ ಹುಡುಗ ಎಲ್ಲಿದ್ದಾನೆ, ಇನ್ನೊಬ್ಬರನ್ನ ಆಶ್ರಯಿಸಲೇಬೇಕು, ಅವರ ಸಹಾಯ ಪಡೀಲೇಬೇಕು. ಅದು ಇವತ್ತಿನ ಚರ್ಚೆಯಾಗಿರೋದ್ರಿಂದ ನಮಗೆ ಬೇಕಾಗಿಲ್ಲ ಬ್ರೋಕರು, ನಾವು ಹುಡುಕ್ತೀವಿ ನಮಗೆ ಗೊತ್ತಿಲ್ಲದೆ ಇರೋ ಬ್ರೋಕರ್ರ ಅಂತ ಹೇಳ್ತಕ್ಕಂಥ ನಮ್ಮ ಆತ್ಮೀಯರಾದ ಗೆಳೆಯರಾದ ರಂಗಕರ್ಮಿಯಾದ ಗುಂಡೂರಾಯರು ಅದು ಹೆಂಗೆ ಮದುವೆ ಮಾಡಿಕೊಂಡ್ರು, ಯಾಕೆ ಬ್ರೋಕರ್ ಬೇಡ ಅಂತಾರೆ, ಬ್ರೋಕರೇಜ್ ಜಾಸ್ತಿನಾ, ಅವ್ರು ಹೇಳ್ತಾರೆ. ಇವಾಗ ನೀವೇ ಹೇಳಿದ್ರಲ್ಲ, ಮದುವೆ ಅಂದಮೇಲೆ ಮನುಷ್ಯ ಅಂದಮೇಲೆ ಮದುವೆ ಅನಿವಾರ್ಯ, ಆದರೆ ಬ್ರೋಕರ್ ಅನಿವಾರ್ಯ ಏನಲ್ಲ ಅಂತ ನಾವು ಹೇಳ್ತಿರೋದು. ಇವಾಗ ನೋಡಿ, ನಮ್ಮ ಎದುರುಗಡೆ ನಮ್ಮ ಫ್ರೆಂಡ್ಸ್ ಕೂತಿರೋರು, ಅವರು ಬ್ರೋಕರ್ ಥರ ಕಾಣಿಸ್ತಾರೆ, ಇವರು ಮದುವೆ ಗಂಡಿನ ಥರ ಕಾಣಿಸ್ತಾರೆ. ಅವರು ಒಪ್ಪಿದ ಹುಡುಗಿನ ಇವ್ರು ಮದುವೆ ಮಾಡ್ಕೊಳ್ಳೋ, ಯಾಕೆ ಪಕ್ಕದಲ್ಲಿ ಕೂತಿದ್ದು ಮಾತ್ರಕ್ಕೆ ಅವ್ರು ತೋರಿಸಿದ ಹುಡುಗಿನ ನೋಡೋಕ್ಕಾಗತ್ತೆ? ಟೀ ಬ್ಯಾಗು ಬಿಸಿನೀರಲ್ಲಿ ಬಿದ್ರೇ ಗೊತ್ತಾಗತ್ತೆ. ಬರೀ ಟೀ ಬ್ಯಾಗ್ ಅಷ್ಟೇ ಅಲ್ಲ, ಬ್ಯೂಟಿ ಬ್ಯಾಗ್ ಕೂಡ ಅಷ್ಟೇ ಗೊತ್ತಾಗತ್ತೆ ಅಂತ. ನಿಮಗೊಂದು ಸಣ್ಣ ಘಟನೆ ಹೇಳ್ಬಿಡ್ತೀನಿ. ಎಚ್ ನರಸಿಂಹಯ್ಯ ಇದ್ರಲ್ಲ, ನಮ್ಮ ವೈಸ್ ಚಾನ್ಸಲರ್ ಆಗಿದ್ದರು. ವೈಸ್ ಚಾನ್ಸಲರ್ ಆದಾಗೆ ಮೊದಲಿಂದನೂ ಅವರು ಲಾಲ್ಬಾಗ್ನಲ್ಲಿ ವಾಕಿಂಗ್ ಹೋಗೋದು, ಬೆಳಗ್ಗೆ ಮತ್ತು ಸಾಯಂಕಾಲ ವಾಕಿಂಗ್ ಹೋಗೋವಂಥ ಪ್ರಾಕ್ಟೀಸ್ ಇತ್ತು. ಒಂದು ದಿವಸ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು 7:30ಗೆ ಒಂದು ಎಳ್ನೀರು ಕುಡಿತಾ ಇದ್ದಾರೆ. ಹಿಂಗೆ ನನ್ನ ಆ್ಯಕ್ಷನ್ ನೋಡಿ ಎಳ್ನೀರು ಹಿಂಗೆ ಕುಡಿತಾ ಇದ್ದಾರೆ. ಯಾರೋ ಒಬ್ಬರು, ನಮಸ್ಕಾರ ಸರ್, ಏನು ಸರ್ ಎಳ್ನೀರು ಕುಡಿತಾ ಇದ್ದೀರಾ, ಯಾಕಪ್ಪ ಎಳ್ನೀರು ಕುಡಿಬಾರ್ದಾ? ಹಂಗಲ್ಲ ಸರ್, ನೀವು ವೈಸ್ ಚಾನ್ಸಲರ್ ಆಗಿದ್ದೀರಾ, ಅಲ್ಲ ವೈಸ್ ಚಾನ್ಸಲರ್ ಆದರೆ ಎಳ್ನೀರು ಕುಡಿಬಾರ್ದು. ಹಂಗಲ್ಲ ಸರ್, ನಾವು ಹೇಳಿದ್ದು ಎಳ್ನೀರು ಕುಡೀರಿ, ಆದರೆ ಸ್ಟ್ರಾ ಇಲ್ಲದೆ ಕುಡಿತಾ ಇದ್ದೀರಲ್ಲ, ಹೆಂಗೆ? ಐ ಡೋಂಟ್ ವಾಂಟ್ ಎನಿ ಮಿಡ್ಲ್ ಮ್ಯಾನ್ ಬಿಟ್ವೀನ್ ಮೀ ಆ್ಯಂಡ್ ಟೆಂಡರ್ ಕೋಕೋನಟ್ ಅಂದ್ರೆ. ಹಾಗೆ ಗಂಡು ಅನ್ನೋದು ಎಳ್ನೀರು ಇದ್ದಂಗೆ,
ಮೇಲ್ಗಡೆ ಇರೋ ಸ್ಟ್ರಾ ಅನ್ನೋದು ಬೇರೆ ಬ್ರೋಕರ್ ಇದ್ದಂಗೆ ಅವನು. ನಾವು ಯಾಕೆ ಕುಡಿಬೇಕು ಎಳ್ನೀರು? ಬೇಕಾದ್ರೆ ಇನ್ನೊಬ್ರು ಯಾಕೆ ಕುಡಿಬೇಕು? ಅದು ಪೈಪ್ನಲ್ಲಿ ಹಿಂಗೆ ಹೋಗುತ್ತೋ ಏನೋ, ನಾವೇ ಹಿಂಗೆ ಹಾಕ್ಕೊಂಡ್ಮೇಲೆ ಬೇಕಾದ್ರೆ ಆಮೇಲೆ ಚಲ್ಕೊಂಡು ಅನುಭವದಿಂದ ಹಿಂಗೆ ಹೋಗ್ತೀರ. ಕಾಡಲ್ಲಿ ನೀವು ಹೇಳ್ದಂಗೆ ಕಾಡಲ್ಲಿ ಯಾಕೆ ಹೋದಾಗ ಬ್ರೋಕರ್ ಮಾಡಬೇಕು ಅಂತಂದರೆ, ನಾವೇ ಕಾಡಲ್ಲಿ ಹೋಗಿ ಎಲ್ಲ ಪ್ರಾಣಿಗಳನ್ನು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡೋಣ. ನಾವು ಹುಲಿ ಚರ್ಮದ ಮೇಲೆ ಮಲ್ಕೊಳ್ಳೋದು, ಹುಲಿ ಮೇಲೆ ಮಲ್ಕೊಳ್ಳೋದು ನಾವೇ ಮಾಡೋಣ. ಇನ್ನೊಬ್ಬ ಅವನು ಕಚ್ಚಿಸ್ಕೊಂಡಿರೋನು ಮಾಡ್ಕೊಂಡು ಹಿಂಗೆ ಹೋಗ್ತಾ ಇರುವಂಥ ರೇಂಜ್ ಆಫೀಸರು ನಾವು ಯಾತಕ್ಕೆ ಅವನ ಮೇಲೆ ಡಿಪೆಂಡ್ ಆಗಿರಬೇಕು? ಅದು ಅಲ್ಲದೆ ಅವನ ಹತ್ರ ಇರೋ ಜಾತಿಗಳು ಬೇರೆ ಎಲ್ಲರೂ ರಿಜೆಕ್ಟ್ ಆಗಿರೋದು, ಕೆಲವು ಫ್ಯಾಕ್ಟ್ರಿ ಆಗಿರೋದನ್ನೆಲ್ಲ ತೊಗೊಂಬಂದು ನಮ್ಮ ಹತ್ರ ಸೇಲ್ ಮಾಡ್ತಾನೆ ಅವನು, ಮದುವೆ ಆಗಿಲ್ಲ ಅಂತ. ಅವನಿಗೆ ಕಮಿಷನ್ ಮೇಲೆ ಭಾಳ ಇಂಟ್ರೆಸ್ಟ್ ಇರುತ್ತೆ. ಈ ಕಡೆಯಿಂದನೂ ಕಮಿಷನ್, ಆ ಕಡೆಯಿಂದನೂ ಕಮಿಷನ್. ನನಗೆ ಗೊತ್ತಿರೋದು ಒಂದು ಫ್ಯಾಮಿಲಿ, ರೀಸೆಂಟಾಗಿ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರು. ಹೇಗೆ ಅಂದರೆ, ಅವರು ಒಂದು ಬ್ರೋಕರ್ ಹತ್ರ ಹೋಗಿ, ನೋಡಿ ನಮ್ಮ ಹುಡುಗ ತುಂಬ ವರ್ಷ ಆಯಿತು, 32 ವರ್ಷ, ಮದುವೆ ಆಗಿಲ್ಲ, ಯಾವುದಾದ್ರು ಒಂದು ಹುಡುಗಿ ಇದ್ದರೆ ಹೇಳಿ ಅಂದರೆ, ನಮ್ಮ ಕಡೆ ಇದೆ ಅಂತ ಅವನು ಆಲ್ಬಮ್ ಎಲ್ಲ ತೆಗೆದು ಈ ಹುಡುಗಿನ ನೋಡಿ ಅಂತಂದ. ಸರಿ, ಓಕೆ, ಚೆನ್ನಾಗಿದೆ, ಆ ಹುಡುಗಿ ಅಡ್ರೆಸ್ ಕೊಟ್ಟರು. ಹುಡುಗ ಮತ್ತು ಹುಡುಗಿ ಒಂದು 2-3 ಸಲ ಹೋಟೆಲ್ಲು ಅಲ್ಲಿ ಇಲ್ಲಿ ಮೀಟಿಂಗ್ ಮಾಡಿ ನಮ್ಗೆ ಸೆಟ್ ಆಗತ್ತಾ ಅಂತ ಡಿಸ್ಕಸ್ ಮಾಡೋದು. ಓಕೆ, ಐ ಆಮ್ ಅಗ್ರಿಯೇಬಲ್ ಟು ಮ್ಯಾರಿ ದಿಸ್ ಗರ್ಲ್ ಅಂತ ಹಿಂಗೆ ಹೇಳ್ದೆ. ಸರಿ, ಅಪ್ಪ ಅಮ್ಮಂಗೆ ತೋರಿಸಿ, ಏನಪ್ಪ ನೀನು ಒಪ್ಗೆನಾ? ಆಯಿತು, ಹಾಗಾದ್ರೆ ಹುಡುಗಿ ಜಾತಕ ತೋರಿಸೋಣ ಅಂತ ಬ್ರೋಕರ್ ಕಡೆಯಿಂದ, ಬ್ರೋಕರ್ ನಮಗೆ ಗೊತ್ತು ಸರ್ ಅಂತ ತೊಗೊಂಡೋಗಿ ಜಾತಕ ಕೊಟ್ಟರು. ಆ ಜಾತಕ ನೋಡಿದ ಮೇಲೆ ಅವ್ರು ಹೇಳಿದ್ರು, ಮದುವೆ ಆಗಿ 6 ತಿಂಗಳು ಒಳಗಡೆ ಈ ಹುಡುಗನ ತಾಯಿ, ಇವಳು ಕಾಲಿಟ್ಟ ಮನೆ ಅತ್ತೆ ಸತ್ತೋಗ್ತಾಳೆ ಅಂತ. ಹುಡುಗ ಯೋಚನೆ ಮಾಡಿದ, ಅಯ್ಯೋ ನಮ್ಮ ತಾಯಿ ಸತ್ತೋಗ್ತಾಳ, ನನಗಿರೋದು ಒಬ್ಬಳೇ ತಾಯಿ, ಅಂದರೆ ತಾಯಿಗೂ ಇವನೇ ಒಬ್ಬನೇ ಮಗ, ಸರಿ ಬೇಡ ಅಂತ ಅವ್ರು ಡಿಸೈಡ್ ಮಾಡಿಬಿಟ್ರು. ಆಯಿತು, ಮದುವೆ ಕ್ಯಾನ್ಸಲ್. ಬ್ರೋಕರ್ ಕೊಡಬೇಕಾಗಿದ್ದು ಯಾರು ಕೊಡಲಿಲ್ಲ. ಹೀಗೆ 1 ವರ್ಷ 1.5 ವರ್ಷ ಆಯಿತು. ಆ ಹುಡುಗನೇ ಹೇಳಿದ್ದು ನನಗೆ, 1 ವರ್ಷ 1.5 ವರ್ಷ ಆದಮೇಲೆ ಇವನು ಮದುವೆ ಮಾಡ್ಕೊಂಡಿಲ್ಲ, ಅವನು ಸೆಟ್ ಆಗ್ತಾನೆ ಇಲ್ಲ. ಒಂದು ಸರಿ ಹುಡುಗಿ ಎಲ್ಲೋ ಮಾಲ್ನಲ್ಲಿ ಸಿಕ್ಕಿರ್ಲಂತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಆವತ್ತು ನಿಮ್ಮನ್ನು ನೋಡೋಕೆ, ಹೌದು, ನೀವು ಚೆನ್ನಾಗಿದ್ದೀರಾ? ನಿಮಗೆ ಮ್ಯಾರೇಜ್ ಆಯಿತಾ? ಇಲ್ಲ, ಆಗಿಲ್ಲ. ನಿಮಗೆ? ಇಲ್ಲ, ನನಗೂ ಆಗಲಿಲ್ಲ, ಅವತ್ತೇನೋ ಆಗಿದ್ದು ನನಗೆ ಬಿಟ್ಟು. ಹೌದಾ? ಹಾಗಾದರೆ ನಿಮಗೂ ಮದುವೆ ಆಗಿಲ್ಲ, ನನಗೂ ಮದುವೆ ಆಗಿಲ್ಲ. ನೀವು ನನ್ನನ್ನು ಇಷ್ಟಪಟ್ಟಿದ್ದೀರಾ, ನಾನು ಇಷ್ಟಪಟ್ಟಿದ್ದೀರಿ. ಬೇಡ ಈ ಬ್ರೋಕರ್ ಸವಾಸ, ಬನ್ನಿ ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ. ಇಲ್ಲ ಆದರೂ ಜಾತಕ ತೋರಿಸೋಣ. ಇನ್ನೊಬ್ಬ ಜಾತಕ ತೋರಿಸಿದ್ರೆ ಅವರು ಹೇಳಿದ್ರಂತೆ, ಏನು ಇಲ್ಲ, ಈ ಮನೆ ಕಾಲಿಟ್ಟರೆ ಹುಡುಗಿ ಫಸ್ಟ್ ಕ್ಲಾಸಾಗಿ ಆಗ್ತಾಳೆ, ಭಾಳ ಚೆನ್ನಾಗಿದೆ ಅಂತ. ಸರಿ, ಜಾತಕ ಬೇಡ ಅಂತ ಹರಿದು ಬಿಸಾಕ್ಬಿಟ್ಟು ಅವ್ರಿಗೆ ಮದುವೆ ಮಾಡ್ಕೊಂಡು ಅವರಿಬ್ಬರು ಬ್ರೋಕರ್ ಸವಾಸನೆ ಬೇಡ ಅಂತ ಮದುವೆಯಾಗಿ 2 ಮಕ್ಕಳ ಜೊತೆಯಲ್ಲಿದ್ದಾರೆ. ತಾಯಿನೂ ಇದ್ದಾಳೆ, 2 ಮಕ್ಕಳು ಇದ್ದಾರೆ. ಆವಾಗ ನನಗೆ ಅನ್ನಿಸ್ತು, ಹೇಳ್ತಾ ಇರೋದು ಡಿ.ವಿ. ಗುಂಡಪ್ಪನವ್ರು ಹೇಳ್ತಾರೆ, ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿ ವಿಹಿತವಾಗಿಹುದರ ಸೃಷ್ಟಿ ವಿಧಿಯಂ. ಹೀಗೆ ಆಗಿರು ಸಹಿಸದಲ್ಲದೆ ಮುಗಿಯದ ಆವರಗಳೇ ಬಂದವರು ಸಹನೆ ವಜ್ರದ ಕವಚ ಮಂಕೋತಿಮ್ಮ. ನಾವು ಬದುಕೋದು ಮಾಡಬೇಕಾದ್ರೆ ಇನ್ಯಾರೋ ಯಾಕೆ ಹೇಳಬೇಕು ನೀವು ಚೆನ್ನಾಗಿರ್ತೀರ ಹಿಂಗಾಗ್ತಾ ಇರೋದು? ನಾವು ಏನೋ ಹಾಕಿದ್ದೀವಿ, ನಾವೇ ಡಿಸೈಡ್ ಮಾಡ್ತೀವಿ. ನಮಗೆ ಅನುರೂಪವಾದ ಹುಡುಗಿ ಯಾವ ಥರ ಬೇಕೋ, ಎಷ್ಟು ಓದಿರಬೇಕು, ಏನು ಕೆಲಸ ಮಾಡಬೇಕು, ನಮ್ಮ ಮನೇಲಿ ಹೊಂದ್ಕೊಂಡು ಹೋಗ್ತಾಳೋ ಅಂತ ನಾವು ಯೋಚನೆ ಮಾಡ್ತೀವಿ. ಹುಡುಗ ಒಳ್ಳೆ ನ್ಯಾಚುರಲ್ ಅಂತ ಹಿಂಗೆ ಮಾಡಿದಾಗ ಇನ್ನೊಬ್ರು ಯಾಕೆ ರೆಕಮೆಂಡ್ ಮಾಡಬೇಕು? ಕೆಲಸಕ್ಕಿದ್ದ ಅಪ್ಲೈ ಮಾಡ್ದಂಗೆ ನನಗಿದೆ ಕ್ವಾಲಿಫಿಕೇಷನ್, ನಾನು ರಿಟರ್ನ್ ಟೆಸ್ಟ್ ಬರಿತೀನಿ, ಇಂಟರ್ವ್ಯೂನಲ್ಲಿ ಫೇಸ್ ಮಾಡ್ತೀನಿ, ಕೆಲಸಕ್ಕೆ ಹೋಗಿ ಸೇರ್ಕೊಳ್ತೀನಿ. ಇನ್ಯಾರೋ ಯಾಕೆ ಮಾಡಬೇಕು? ಒಂದು ಸಣ್ಣ ಘಟನೆ ಹೇಳ್ತೀನಿ. ನಮ್ಮ ಮನೆ ಹತ್ರ ಒಂದು ಆರ್ಗನೈಸೇಷನ್, ಒಂದು ಏಜೆನ್ಸಿ ಇದೆ, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕಮ್ ಮ್ಯಾರೇಜ್ ಬ್ಯೂರೋ. ಆಶ್ಚರ್ಯ, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕಮ್ ಮ್ಯಾರೇಜ್ ಬ್ಯೂರೋ. ಮದುವೆ ಆಗಿಲ್ದವ್ರಿಗೆಲ್ಲ ಮದುವೆ ಮಾಡಿಸೋದು, ಕೆಲಸ ಇಲ್ದಿರೋರಿಗೆಲ್ಲ ಕೆಲಸ ಕೊಡಿಸೋದು. ಇವರಿಬ್ಬರು ಬಯೋಡೇಟಾ ಮತ್ತು ಜಾತಕ ಎರಡೂ ಹಿಡ್ಕೊಂಡು ಫಸ್ಟ್ ಫ್ಲೋರಲ್ಲಿ ಬಯೋಡೇಟಾ, ಸೆಕೆಂಡ್ ಫ್ಲೋರಲ್ಲಿ ಜಾತಕ, ಹಿಂಗೆಲ್ಲ ಹೋಗ್ತಾ ಇದ್ದಾಗ ಅವ್ರ ಕೆಲಸ ಕೊಡಿಸೋದು, ಕೆಲಸ ಸಿಕ್ಕಿದ ಮೇಲೆ 1 ತಿಂಗಳು ಸಂಬಳ ವಾಪಸ್ ಕೊಡೋದು, ಮದುವೆ ಆದಮೇಲೆ ಕಮಿಷನ್ ಕೊಡೋದು. ಹಿಂಗೆ ಹೋಗ್ತಾ ಇದ್ದಾಗ ಒಂದು ಕಡೆ ಈ ಹುಡುಗಿ ನೋಡಬೇಕು, ಕೆಲಸ ಸಿಗ್ತೇನಪ್ಪ, ಕೆಲಸ ಸಿಗ್ತೋ, ನಮ್ಮ ಹುಡುಗಿನ ನೋಡ್ತಾ ಮದುವೆ ಮಾಡ್ಕೋಬೇಕಂತ ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಹುಡುಗಿ ಫೋಟೋಗಳೆಲ್ಲ ತೋರಿಸಿದ್ರು. ಒಂದು ಕಡೆ ಕೆಲಸ ಇವನೇ ಕೊಟ್ಟಿದ್ದಾನೆ, 1 ತಿಂಗಳು ಸಂಬಳ ಕೊಟ್ಟರು. ಮದುವೆ ಆಗೋಕ್ಕೆ ಅಂತ ಹೋದಾಗ ಕೆಲಸ ಸೆಟ್ ಆಗಲಿಲ್ಲ. ಮದುವೆ ಆದಮೇಲೆ 2 ವರ್ಷದೊಳಗೆ ಡೈವರ್ಸ್ ಆಗೋಯ್ತು. ಡೈವರ್ಸ್ ಏನು ಸರ್, ನಿಮ್ಮ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಏನೋ ಚೆನ್ನಾಗಿದೆ, ಬಟ್ ಮ್ಯಾರೇಜ್ ಬ್ಯೂರೋ ಸಕ್ಸಸ್ ಆಗಿಲ್ಲ, ಬಟ್ ಆ ಹುಡುಗಿ ಸೆಟ್ ಆಗಲಿಲ್ಲ, ಬೇರೆ ಹುಡುಗಿ ನೋಡ್ಕೊಡ್ತೀರಾ ಅಂದಾಗ ಇವನು ಹೇಳಿದಂತೆ, ನೋಡಿ ನಮ್ಮದು ಪ್ಲೇಸ್ಮೆಂಟ್ ಸೆಂಟರು, ರೀಪ್ಲೇಸ್ಮೆಂಟ್ ಸೆಂಟರ್ ಅಲ್ಲ. ರೀಪ್ಲೇಸ್ಮೆಂಟ್ ಸೆಂಟರ್ ಅಲ್ಲ, ಮ್ಯಾರೇಜ್ ಅನ್ನೋದು, ಬ್ರೋಕರ್ ಅನ್ನೋದು ರೀಪ್ಲೇಸ್ಮೆಂಟ್ಸು ಡಿಸ್ಪ್ಲೇಸ್ಮೆಂಟು ಪ್ಲೇಸ್ಮೆಂಟ್ ಆಗುತ್ತೆ. ಬಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ದಾಗೆ ನಮ್ಮ ಜೀವನ ನಮ್ಮ ಕೈನಲ್ಲಿದೆ, ನಮ್ಮ ಸಂಸಾರ, ನಮ್ಮ ಕುಟುಂಬ ನಮ್ಮ ಕೈನಲ್ಲಿದೆ. ಬೇರೆ ಯಾರ್ದು ರೆಕಮೆಂಡೇಷನ್ ಬೇಕಾಗಿಲ್ಲ, ಬೇರೆ ಯಾರ್ದು ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ, ಬೇರೆ ಯಾರು ತೊಗೊಂಬಂದು ನೀವು ಇವ್ರಿಗೆ ತಾಳಿ ಕಟ್ಟು ಅವ್ರಿಗೆ ತಾಳಿ ಕಟ್ಟು ಅನ್ನೋದು. ಓಕೆ ಅಂದರೆ ಬ್ರೋಕರ್ ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ. ಗ್ರಹಗತಿಗಳು ನಂಬ್ಕೊಂಡು ಆ ಪದ್ಯ DVG ಭಾಳ ಚೆನ್ನಾಗಿ ಹೇಳಿದ್ರು. GP ರಾಜರತ್ನಮ್ಮ ಇದೇ ಥರ ಅಭಿಪ್ರಾಯ ಪಡ್ತಾ ಇದ್ರು. ಈಗ ನಾಯಿ ಉಳಿಟ್ರೆ ಕೆಟ್ಟದ್ದಾಗುತ್ತೆ ಅಂತ ಹಳ್ಳಿ ಕಡೆ ಇವತ್ತಿಗೂ ಇದೆ ಗಾದೆ. ಹೌದು ಅಲ್ವಾ? ಅದರ ಬಗ್ಗೆ, ಆ ಒಂದು ಮೂಢನಂಬಿಕೆ ಬಗ್ಗೆ ಮಕ್ಕಳಿಗೆ GP ರಾಜರತ್ನಮ್ಮ ಏನು ಹೇಳ್ತಾರೆ ಅಂದರೆ,
ನಾಯಿ ಮುಖವೆತ್ತಿ ಊ ಎಂದು ಅಲ್ಲಾರೋ ಸತ್ತರಂತೆ. ನಾಯಿ ಮುಖವೆತ್ತಿ ಊ ಎಂದು ಅಲ್ಲಾರೋ ಸತ್ತರಂತೆ. ನೆರಮನೆಯ ಹಾರ್ಮೋನಿಯಂ ವೈನಲ್ ಆ ನಾಯಿಯೇ ಸತ್ತಿತಂತೆ. ಸೊ ಅದನ್ನು ನಂಬಿಕೊಂಡು ನಾವು ಇನ್ನು ಬದುಕಿರ್ಬೇಕಾ, ಏನು ನಾಯಿ ಥರ ಸಾಯ್ಬೇಕಾ ಅರ್ಥವೇ ಆಗೋದಿಲ್ಲ. ಬಟ್ ಬ್ರೋಕರ್ ಇಲ್ಲ ಅಂತಂದಾಗ ನಮ್ಮನೆ ಪಕ್ಕದ ಮನೆಯಲ್ಲಿರೋ ಹುಡುಗಿನೇ ಯಾರು ಅಂತ ನಮಗೆ ಗೊತ್ತಾಗಲ್ಲ. ನಮ್ಮ ರಸ್ತೆಯಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇವತ್ತು, ಎಷ್ಟು ಜನ ಗಂಡು ಮಕ್ಳು ಇವರೇ ಮದುವೆಗೆ, ನಮಗೇನು ಗೊತ್ತಾಗುತ್ತೆ? ಇಲ್ಲ. ಮುಂಚೆ ಆದರೆ ಸುಲಭ ಗೊತ್ತಾಗೋದಪ್ಪ. ಯಾಕಂದರೆ ಯಾರು ಎಲ್ಲಿ ಹೇಗೆ ಒಂದು ಮನೆಯಲ್ಲಿ ಯಾರಿದ್ದಾರೆ ಮದುವೆಗೆ ನಮಗೆ ಗೊತ್ತಾಗೋದು. ಬಟ್ ಇವಾಗ ಸಿಟಿ ಬೆಳೆದಷ್ಟು ಅಥವಾ ನಮ್ಮ ಜನಜೀವನ ಬೆಳೆದಷ್ಟು ಇವತ್ತೇನಾಗ್ತಾ ಇದೆ, ಯಾರಿಗೆ ಮದುವೆ ಆಗಿದೆ ಯಾರಿಗೆ ಮದುವೆ ಆಗಿಲ್ಲ ಗೊತ್ತಾಗಲ್ಲ. ಕೆಲವು ಹೆಣ್ಮಕ್ಳಂತೂ ಮದುವೆ ಆದಮೇಲೂ ತಾಳಿನೂ ಇಲ್ಲ, ಉಂಗ್ರಾನೂ ಇಲ್ಲ. ನಾವು ಅವ್ರಿಗೆ ಲೈನ್ ಹೊಡಿಯೋದೋ ಬೇಡವೋ ಅಂತಕ್ಕಂಥ ದೊಡ್ಡ ಯೋಚನೆ ಆಗ್ಬಿಡುತ್ತೆ. ಮ್ಯಾಚಿಂಗ್ ಪ್ರಾಬ್ಲಮ್. ಸೊ ಇಂಥ ಟೈಮಲ್ಲಿ ನಮಗೆ ಬ್ರೋಕರ್ ಬೇಕಾಗುತ್ತೆ. ಇಲ್ಲ ಸ್ವಾಮಿ ಮದುವೆ ಆಗಿದೆ ಅವಳಿಗೆ, ಸುದ್ದಿಗೆ ಹೋಗಬೇಡಿ ಅಂತ ಎಚ್ಚರಿಸ್ತಕ್ಕಂಥವನು, ನಿಮಗೆ ಬೇಕಾಗಿರ್ತಕ್ಕಂಥ ಐಟಮ್ ಇಂಥ ಕಡೆ ಇದೆ ಅಂತ ಜಾತಕ ತೋರಿಸ್ತಕ್ಕಂಥವನು ಒಬ್ಬ ಮಿಡ್ಲ್ ಮ್ಯಾನ್ ನಮಗೆ ಬೇಕು ಅಂತ ನಾನು ಈ ಕ್ಷಣಕ್ಕೆ ನಾನು ಅನ್ಕೋತಾ ಇದ್ದೀನಿ. ಆಮೇಲೆ ಬದಲಾವಣೆ ಆಗ್ಬೋದು ನಿಮ್ಮ ಕಡೆ. ಹೇಳಿ ಸ್ವಾಮಿ. ಸರಿಯಾಗಿ ಹೇಳಿದ್ರಿ ನರಸಿಂಹಮೂರ್ತಿಯವರೇ. ಈಗ ನಮ್ಮಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಲಕ್ಷಾಂತರ ಜನ ಕರಸೇವೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ಒಂದು ಆಶು ಕವಿತೆ ನಾನು ಹೇಳ್ತೀನಿ. ರಾಮ ಮಂದಿರ ನಿರ್ಮಾಣಕ್ಕೆ ಕರಸೇವೆ ಬೇಕು, ರಾಮ ಮಂದಿರ ನಿರ್ಮಾಣಕ್ಕೆ ಕರಸೇವೆ ಬೇಕು, ಮದುವೆಯಾಗಿ ಪ್ರೇಮ ಮಂದಿರ ನಿರ್ಮಾಣಕ್ಕೆ ಬ್ರೋಕರ ಸೇವೆ ಬೇಕು. ಬ್ರೋಕರ್ ಬೇಕು. ಯಾಕೆಂತಂದ್ರೆ ಈಗ ಗುಂಡೂರಾಯನ ಹೇಳಿದ್ರು ಬೇಡ ಬೇಡ ಅಂತೇಳಿ, ಅವ್ರಿಗೆ ಮದುವೆ ಮಾಡಿಸಿದ್ದೆ ಅವ್ರು ಕೇಳಿ ಯಾರೋ ಒಬ್ರು ಹೇಳಿರ್ತಾರೆ. ಈಗ ಬ್ರೋಕರ್ ದಲ್ಲಾಳಿ ಆಗಿರ್ಬೇಕಾರೆ ಅವ್ರ ಸಂಬಂಧಿಕರು ಇನ್ಯಾರು ಅಲ್ಲೇ ನನ್ನ ಹುಡುಗಿ ಇದೆ ಅಂತ. ನಂದು ಅದೇ ಥರ ಮದ್ದು ಇಲ್ಲದೆ ನಮ್ಮ ಮುಖ ನೋಡಿ ಯಾರು ಹೆಣ್ಣು ಕೊಡ್ತಿದ್ರು ಇಲ್ಲ ನೋಡಿ. ನಾನು ಒಂದು 28ನೇ ವರ್ಷದಲ್ಲಿ ನನ್ನ ಮದುವೆ ಆಯಿತು. ನನ್ನ ಅನುಭವನೇ ನಾನು ಹೇಳ್ತೀನಿ. ಅಲ್ಲಿವರೆಗೆ ನಾನು ಎಲ್ಲ ಬ್ಯಾಂಕಿನ ಕೆಲಸ, ನಾಟಕ ಬರೆಯೋದು, ನಾಟಕ ಆಡೋದು, ಕವನ ಬರೆಯೋದು, ಇದರಲ್ಲೇ ಮಗ್ನನಾಗಿದ್ದೆ. ಈ ಮದುವೆ ಯೋಚನೆ ಬಂದಿರಲಿಲ್ಲ. ಇದ್ದಕ್ಕಿದ್ದಾಗೆ ಒಂದು ದಿನ ಜ್ಞಾನೋದಯ ಆಯ್ತು ನನಗೆ. ಜೀವನದಲ್ಲಿ ಒಂದಾದರೂ ಮದುವೆ ಆಗಲೇಬೇಕು, ಇಲ್ಲದೆ ಹೋದ್ರೆ ಜೀವನ ವ್ಯರ್ಥ. ಸರಿ, ಯಾರ ಮದುವೆ ಆಗೋದು ಒಂದು ಹೇಳ್ತು. ನಮ್ಮ ಆಫೀಸ್ನಲ್ಲೇ ಸ್ವಲ್ಪ ನೋಡ್ಲಿಕ್ಕೆ ಲಕ್ಷಣವಾದ ಹುಡುಗಿ ಒಬ್ಬಳು ಇದ್ಲು, ಗಾಯತ್ರಿ ಅಂತ ಅವಳ ಹೆಸರು. ನಾನು ಹೇಳಿದ್ದು ಇಷ್ಟೇ, ಐ ಲವ್ ಯು ಗಾಯತ್ರಿ, ಮದುವೆ ಆಗೋಣ ಗಾಯತ್ರಿ. ಹೇಳಿದ್ದು ಇಷ್ಟೇ, ಐ ಲವ್ ಯು ಗಾಯತ್ರಿ, ಮದುವೆ ಆಗೋಣ ಗಾಯತ್ರಿ. ಪರಿಣಾಮ ಮುಖದ ಮೇಲೆ ಗಾಯತ್ರಿ. ಅಷ್ಟೇ. ನೀವು ಬ್ರೋಕರ್ ಬೇಡ ಅಂತ ಡೈರೆಕ್ಟಾಗಿ ಕೇಳಿದರೆ ಆಗೋದಷ್ಟೇ. ಹಂಗಾಗಿ ನಾನೇನು ಮಾಡಿದೆ, ಸರಿ ಗೊತ್ತಾಯ್ತು, ಹಿಂಗೆ ಡೈರೆಕ್ಟ್ ಕೇಳಿದ್ರೆ ಆಗಲ್ಲ, ಯಾರಾದರೂ ನಮ್ಮ ಮದುವೆ ವಿಷಯ ಪ್ರಸ್ತಾಪ ಮಾಡ್ತಾರಾ ಅಂತ. ನಮ್ಮ ಅಣ್ಣ ಮೈಸೂರಲ್ಲಿದ್ದ, ಅವ್ನ ಮನೆಗೆ ಹೋದೆ ಒಂದು 3-4 ಸರಿ. ಏನಾದ್ರು ಮಾತಾಡ್ತಾರ? ಇಲ್ಲ. ನಮ್ಮ ಊರಿಗೆ ಹೋದೆ, ನಮ್ಮ ತಂದೆ ಏನಾದ್ರು ಹೇಳ್ತಾರ? ಅವರು ಯಾರೂ ಹೇಳ್ತಾ ಇಲ್ಲ. ನಂಗೆ ಭಾಳ ಬೇಸರ, ನನಗೆ ವಯಸ್ಸಾಗಿದೆ, ಎಲ್ಲ ಹೇಳ್ತಾ ಇದೆ, ನನಗೆ ಜ್ಞಾನೋದಯ ಆಗಿದೆ, ಮದುವೆ ಆಗಬೇಕು ಅಂತ. ಇವ್ರು ಯಾರೂ ಮಾತಾಡ್ತಾ ಇಲ್ವಲ್ಲ ಅಂತ. ಕೊನೆಗೆ ನಾನು ಅನಿವಾರ್ಯ ಆಗಿ ಸ್ವಲ್ಪ ಈ ಥರದ ಕೆಲಸ ಬ್ರೋಕರೇಜ್ ಎಲ್ಲ ಮಾಡೋರು ಒಬ್ಬರು ಇದ್ದರು ನಮ್ಮ ಊರಲ್ಲಿ. ಅವ್ರ ಹತ್ರ ಹೋದೆ, ಹೇಳಿದೆ ಹಿಂಗೆ ಬ್ಯಾಂಕ್ನಲ್ಲಿ ಕೆಲಸ ಇದೆ, ಆಫೀಸರ್ ಕೆಲಸ, ಅದು ಇದು ಅಂತ ಹೇಳಿದ ಮೇಲೆ ಕವಿತೆನೂ ಬರೀತೀನಿ, ಅದು ಹೇಳಬೇಡಿ, ಕವಿತೆ ಬರೀತೀನಿ, ನಾಟಕ ಮಾಡ್ತೀನಿ ಅಂತ ಹೇಳಬೇಡಿ, ಬರೀ ಆಫೀಸರ್ ಅಂತ ಹೇಳಿ ಬಡಿ, ನಾನೆಲ್ಲ ಹೇಳ್ತೀನಿ ಅಂದ್ಬಿಟ್ಟು ಎಲ್ಲ ಮದುವೆ ನಂಗೆ ಮಾಡಿಸಿದ್ರು. ಹೀಗೆ ಪ್ರತಿಯೊಂದಕ್ಕೂ ಈಗ ಬ್ರೋಕರ್ ಅಂದ ತಕ್ಷಣ ಏನೋ ಮೋಸ ಮಾಡ್ತಾರೆ, ಅದು ಕಮಿಷನ್ ತಗೊಂತಾರೆ ಅಂತ ಅಪಾರ್ಥ ಮಾಡಬೇಡಿ. ದಲ್ಲಾಳಿ ಅನ್ನೋ ಶಬ್ದ ಬೇಡ. ಯಾಕೆಂದರೆ ದಲ್ಲಾಳಿ ಅಂದರೆ ಬರೇ ಸುಳ್ಳು ಹೇಳುವ ಸುಳ್ಳಾಳಿ ಅವರು, ಆ ರೀತಿ ಅರ್ಥ ಇದೆ. ಈ ಮಧ್ಯವರ್ತಿಗಳು ಯಾರಾಗ್ಬೋದು? ನಮ್ಮ ಸ್ನೇಹಿತರಾಗ್ಬೋದು, ನಮ್ಮ ಬಂಧುಗಳಾಗಿರ್ಬೋದು, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ಇನ್ಯಾರೋ ನಮ್ಮ ಊರಿನವರು ಹಿತೈಷಿಗಳು. ಅವರು ಹೇಳ್ತಾರೆ ನಿಮಗೆ. ಯಾಕಂತಂದರೆ ನಿಮ್ಗೆ ಗೊತ್ತಿರೋದಿಲ್ಲ ಎಲ್ಲಿ ಹುಡುಗಿ ಇದೆ, ಎಲ್ಲಿ ನಿಮಗೆ ಸರಿಯಾಗಿ ಹುಡುಗಿ ಇದೆ, ಭಾಳ ಕಷ್ಟ. ಅದನ್ನೆಲ್ಲ ಹುಡುಕುವಷ್ಟು ಬಿಡುವೂ ಇರುವುದಿಲ್ಲ. ಅದು ಈ ಕಾಲದಲ್ಲಂತೂ ನಮ್ಮ IT BT ಹುಡುಗರು ಇರ್ತಾರಲ್ಲ ಪಾಪ, ಅವ್ರಿಗೆ ಆ ಕಂಪ್ಯೂಟರ್ ಮುಂದೆ ಕೂತ್ಬಿಟ್ರೆ ಪ್ರಪಂಚದಲ್ಲಿ ಮತ್ತೇನೂ ಕಾಣೋದಿಲ್ಲ, ಬರೀ ಕೋಡಿಂಗ್ ಅಷ್ಟೇ, ಟಕ ಓದ್ತಾ ಇರ್ತಾರೆ. ಒಂದು ಊಟ ಮಾಡೋಕ್ಕೂ ಅವ್ರಿಗೆ ಎಲ್ಲಿ ಊಟ ಅಂತ ಗೊತ್ತಾಗೋದಿಲ್ಲ. ಹಸಿವೆ ಆದ ತಕ್ಷಣ ಕೂಡಲೇ ತರಿಸ್ತಾರೆ, ಬರ್ತಾರೆ ಮಧ್ಯವರ್ತಿಗಳು ಬೇರೆ ಬೇರೆ ಅಲ್ವಾ, ಮನೆಗೆ ತಂದು ಕೊಡ್ತಾರೆ ಊಟ, ಮತ್ತು ಊಟ ಮಾಡ್ತಾರೆ, ಮತ್ತು ಕೆಲಸದಲ್ಲಿ ಹೀಗೆ ಏನೋ ಸಾಮಾನು ಬೇಕು, ಬಟ್ಟೆ ಎಲ್ಲ ಹಳದಾಗಿದೆ, ಕೂಡಲೇ ಆನ್ಲೈನಲ್ಲೇ ಎಲ್ಲ ತರಿಸ್ತಾರೆ. ಅವರೆಲ್ಲ ಯಾರು? ಮಧ್ಯವರ್ತಿಗಳು. ಕರೆಕ್ಟ್. ಮದುವೆ ಕೂಡ ಹಾಗೆ ಆಗಿದೆ. ನಮ್ಮ ಕಾಲದೆಲ್ಲ ಹೇಗಾಗ್ತಿತ್ತು ಅಂತಂದರೆ, ಯಾರೊಬ್ಬರೊಂದು ಹುಡುಗಿನ ತೋರಿಸ್ತಾ ಇದ್ದರು, ಆ ಹುಡುಗಿನ ತೋರಿದ ತಕ್ಷಣ ನಮಗೆ ಲವ್ ಎಟ್ ಫಸ್ಟ್ ಸೈಟ್ ಅಂತ. ಲವ್ ಎಟ್ ಫಸ್ಟ್ ಸೈಟ್, ಮೊದಲ ನೋಟಕ್ಕೆ ಪ್ರೇಮ, ಮದುವೆ, ಇದೆಲ್ಲ ಆಗ್ತಾಯಿತ್ತು ನಮ್ಮ ಕಾಲದಲ್ಲಿ. ಆಮೇಲೆ ಬರ್ತಾ ಬರ್ತಾ ಹುಡುಗಿಯರೆಲ್ಲ ಭಾಳ ಹುಷಾರಾದರು. ಫಸ್ಟ್ ಸೈಟು ಆಮೇಲೆ ಲವ್ ಅಂತ. ಅವರು ಹುಡುಗನಿಗೆ ಸೈಟ್ ಗಿಟ್ ಇದೆಯಾ ಅಂತೆಲ್ಲ ನೋಡ್ಕೊಂಡು ಮತ್ತೆ ಅದು ಫಸ್ಟ್ ಲವ್, ಆಮೇಲೆ ಫಸ್ಟ್ ಸೈಟು, ಆಮೇಲೆ ಲವ್ ಅಂತ. ಇವತ್ತಿನ ಟ್ರೆಂಡ್ ಅಪ್ ಹೆಂಗಪ್ಪ ಅಂತಂದರೆ, ಮದುವೆ
ಲವ್ ಎಟ್ ವೆಬ್ಸೈಟ್ ಅಂತ. ಇವತ್ತು ಮದುವೆಗಳಿಗೆ ಎಲ್ಲ ಜಾತಿಯವರಿಗೂ ಬೇರೆ ಬೇರೆ ವೆಬ್ಸೈಟ್ಗಳಿವೆ. brahmins.com, lingas.com, ಒಕ್ಕಲಿಗಾಸ್.com, ಈ ಎಲ್ಲ .comನಲ್ಲೇ ಕಾಮ ಪ್ರೇಮ ಎಲ್ಲ ಆಗೋದು ಇವತ್ತು ಅವರ ಜಾತಿಗೆ. ಅದ್ರ ಅನಿವಾರ್ಯ. ಮೊದಲು ಅಯ್ಯೋ ಅದಕ್ಕೆಲ್ಲ ಹಾಕೋದಾ, ನಮ್ಮ ಹುಡುಗಿ ಫೋಟೋ ಅದಕ್ಕೆ ಹಾಕೋದಾ, ನಮ್ಮ ಹುಡುಗನ ಫೋಟೋ ಅದಕ್ಕೆ ಹಾಕೋದಾ, ಏನಾರು ಆದರೆ ಅಂತ ನಾವೆಲ್ಲ ಭಯಪಟ್ಟಿದ್ವಿ. ಆಮೇಲೆ ಗೊತ್ತಾಯ್ತು ನನಗೆ ಅದೇ ಇವತ್ತು ಅನಿವಾರ್ಯ. ಅದರಲ್ಲಿ ನಿಮ್ಗೆ ಸರಿಯಾದ್ದೆಲ್ಲ ಸಿಗುತ್ತೆ. ನೀವು ಮತ್ತೆ ಕಣ್ಣಾರ ಕಂಡರೂ ಪರಾಮರಿಸಿ ನೋಡಬೇಕು. ಏನೋ ದಲ್ಲಾಳಿಗಳು ಹೇಳ್ತಾರೆ, ಅದರಲ್ಲಿ ಏನೋ ಒಂದು ಬರೆದಿದ್ದಾರೆ, ಅದ್ರ ಮೇಲೆ ನಂಬ್ಕೊಂಡು ಮೋಸ ಹೋಗಬಾರ್ದು. ನಿಮಗೆ ಫಸ್ಟ್ ಸಿಗುತ್ತೆ ಇನ್ಫಾರ್ಮೇಷನ್, ಎಲ್ಲೆಲ್ಲಿ ನಿಮಗೆ ತಕ್ಕ ಹುಡುಗ ಅಥವಾ ಹುಡುಗಿ ಇದ್ದಾರೆ ಅಂತ. ಅದು ಅನಿವಾರ್ಯ ಇವತ್ತು. ಆ ರೀತಿ ನೋಡಿ, ಅದು ಎಷ್ಟೋ ವೆಬ್ಸೈಟ್ಗಳಲ್ಲಿ ನೀವು ದುಡ್ಡು ಸಹ ಕೊಡಬೇಕಾಗಿಲ್ಲ. ಬ್ರೋಕರೇಜ್ ಅದು. ನಿಮ್ಗೆ ಹೆಚ್ಚು ಬೇಗ ಒಳ್ಳೊಳ್ಳೆ ಸೆಲೆಕ್ಷನ್ ಬೇಕು, ನಿಮ್ಮದು ಟಾಪಲ್ಲಿ ಇರಬೇಕು ನಿಮ್ಮ ಹುಡುಗನ ಫೋಟೋ ಅಥವಾ ಹುಡುಗಿ ಫೋಟೋ ಅಂತಿದ್ದರೆ ಸ್ವಲ್ಪ ದುಡ್ಡು ಕೊಡಬೇಕು. ಆ ರೀತಿ ವ್ಯವಸ್ಥೆ ಇದೆ. ಹಾಗಾಗಿ ಯಾವುದಕ್ಕೂ ಬಿಡುವಿಲ್ಲದ ಇವತ್ತಿನ ದಿನಗಳಲ್ಲಿ ಮದುವೆಗೆ ನಿಮಗೆ ಯೋಗ್ಯವಾದ ಹುಡುಗ ಹುಡುಗಿ ನಿಮ್ಮ ಮಗನಿಗೋ ಮಗಳಿಗೋ ಸಿಗಬೇಕಾದ್ರೆ ಬ್ರೋಕರ್ ಬೇಕೇ ಬೇಕು. ನಾನು ಬ್ರೋಕರ್ ಇಲ್ಲ ಹಂಗೆ ಮದುವೆ ಆಗ್ತೀನಿ, ತನ್ನಾಗೆ ಮದುವೆ ಆಗ್ತೇನೆ ಕೂತಿದ್ರೆ ನಿಮಗೆ ಮದುವೆ ಆಗೋದಿಲ್ಲ, ಮಧುಚಂದ್ರ ಆಗೋದಿಲ್ಲ, ಬರೀ ಮುದಿಚಂದ್ರ ಆಗುತ್ತಷ್ಟೇ. ಓಕೆ ಅಲ್ಲಿ ಬ್ರೋಕರ್ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಮಗೆ ಒಂದು ಲಿಂಕ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈಗ ಈ ಬ್ರೋಕರ್ ಅಂತಕ್ಕಂಥ ಕಾನ್ಸೆಪ್ಟ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಭಾಳ ಹಿಂದೆ ಇದೆಲ್ಲ ಇರಲಿಲ್ಲ. ಯಾವುದೋ ಮನೆಯಲ್ಲಿರ್ತಕ್ಕಂಥ ಆಂಟಿಗಳು, ಚಿಕ್ಕಮ್ಮಗಳು, ದೊಡ್ಡಮ್ಮಗಳು, ಒಂದು ಮನೆಯಲ್ಲಿ ಒಂದು ಹುಡುಗ ಅಥವಾ ಒಂದು ಹುಡುಗಿ ಇದ್ದರೆ ಅದನ್ನು ಅಲ್ಲಲ್ಲಿ ಮ್ಯಾಚ್ ಮಾಡೋರು. ಅವ್ರು ನೋಡ್ತಿರೋಂಗೆ ನಮ್ಮ ಶ್ರೀಧರ್ಗೆ ಚೆನ್ನಾಗಿದೆಯಲ್ಲ ಹುಡುಗಿ, ಮ್ಯಾಚ್ ಆಗುತ್ತಲ್ಲ, ಹುಡುಗಿ ನೋಡ್ತಿರೋಂಗೆ ಪ್ಲ್ಯಾನ್ ಮಾಡೋರು ಅವರು. ಮತ್ತೊಂದು ಒಳ್ಳೆ ಸೋರ್ಸ್ ಮುಖಾಂತರ ಬರೋದದು. ಒಂದು ಇದು ನೆನಪಾಗುತ್ತೆ, ಸಿ ಕೈ ಚಂದ್ರ MES ಕಾಲೇಜಲ್ಲಿ ಓದ್ತಾಯಿದ್ರು, ಅಂದ ಕಾಲತ್ತಿಲೆ ಕಾಲೇಜು, ಫೈನಲ್ ಇಯರ್ ಡಿಗ್ರಿ. ಆವಾಗ ಒಬ್ಬ ಕನ್ಯಾಪಿತೃ ಬಂದ, ಕಪಿ ಬಂದ, ಕನ್ಯಾಪಿತೃ ಬಂದು, ಏನು ಚಂದ್ರು ಅವರೇ ಫೈನಲ್ ಇಯರಾ? ಹೌದು ಸರ್ ಫೈನಲ್ ಇಯರ್. ನಿಮ್ಮ ಗೋತ್ರ ಯಾವುದು ಅಂದ. ಅಂದರೆ ಅಷ್ಟು ಕೇಳಿದ್ರೆ ಮದುವೆಗೆ ಏನೋ ಪ್ಲ್ಯಾನು ಅನ್ನೋ ಥರ. ಇವರು ಇಲ್ಲ ಗೋತ್ರ ನನಗೆ ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಮತ್ತು ಎಲ್ಲಿ ಗೊತ್ತಾಗುತ್ತೆ ನಿಮ್ಮ ಗೋತ್ರ? ನಮ್ಮ ಅಪ್ಪನ ಕೇಳಿ ಗೊತ್ತಾಗುತ್ತೆ ಅಂದರು. ಅವರಪ್ಪ ಅಶ್ವತ್ಥನಾರಾಯಣ ನೋಡ್ಕೊಂಡು ಇವ್ರು ಹೋದರು. ಹೋಗ್ಬಿಟ್ಟು ಅವ್ರ ತಂದೆ ನಡೆದ ಘಟನೆ ಇದು. ಅವ್ರ ಅಪ್ಪನ ಕೇಳಿದ್ರು, ಕಾಲೇಜ್ ಹತ್ರ ಹೋಗಿದ್ದೆ, ನಿಮ್ಮ ಮಗ ಹಿಂಗೆ ಹೇಳ್ದ, ಗೋತ್ರ ಮರ್ತೋಗಿದ್ದೆ ಅಂತೇಳಿ. ಯಾವುದು ಗೋತ್ರ ಅಂದ. ಅವರಪ್ಪ ಬಾಯಿಗೆ ಬಂದಾಗ ಬೈದ್ಬಿಟ್ರು. 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಳೆದ ವರ್ಷ ಮದುವೆ ಇದು ಉಪನಯನ ಮಾಡಿಸಿದ್ದೀನಿ. 2 ಲಕ್ಷ ಖರ್ಚು ಮಾಡಿ ಕಳೆದ ವರ್ಷ ಉಪನಯನ ಅಂದರೆ ಮುಂಜಿ ಮಾಡಿಸಿದ್ದೀನಿ, ನನ್ನ ಮಗ ಗೋತ್ರ ಮರ್ತೋಗಿದೆ ಅಂತಂದ. ಎಂತ ಅಯೋಗ್ಯ, ಜವಾಬ್ದಾರಿ ಬೇಡವಾ? ಇರಲಿ ಸ್ವಾಮಿ ಇರಲಿ ಅಂಥೇಳಿ. ತಮ್ಮ ಗೋತ್ರ ಯಾವುದು ಅಂದೆ. ನೋಡಿ, 1 ವರ್ಷದ ಹಿಂದೆ ಮುಂಜಿ ಮಾಡಿಸಿರೋ ನನ್ನ ಮಗನೇ ಗೋತ್ರ ಮರ್ತಿದ್ದಾನೆ ಅಂದರೆ ನನಗೆ ಮುಂಜಿ 30 ವರ್ಷ ಆಯಿತು, ನನಗೆ ಹೆಂಗೆ ನೆನಪಿರುತ್ತೆ ಅಂತ. ಸೊ ಈ ಥರ ಆಗ್ಬಿಡುತ್ತೆ ಅದು. ಆದ್ದರಿಂದ ನೀವು ಸರಿಯಾದ ಸೋರ್ಸ್ ಮುಖಾಂತರ ಹೋಗಬೇಕು, ತಿಳಿದವ್ರ ಮುಖಾಂತರ ಹೋಗಬೇಕು. ನೀವು ಬಯೋಡೇಟಾ ಅವರು ಕೊಟ್ಟಿರಬೇಕು. ನೀವು ಒಂದೊಂದು ವಿಚಾರಿಸ್ಕೊಂಡು ಹೋಗೋಕ್ಕಾಗಲ್ಲ. ರಸ್ತೆನೇ ಇವತ್ತು ಕ್ರಾಸ್ಗಳೆಲ್ಲ ವ್ಯತ್ಯಾಸ ಆಗುತ್ತೆ. ನಮ್ಮ ಫ್ರೆಂಡ್ ನಾಗೇಂದ್ರ ಯಾವುದೋ ಪಕ್ಕದ ರಸ್ತೆಯಲ್ಲಿ ಇಳಿದ್ಬಿಟ್ಟು ಎಲ್ಲ ಕಡೆ ಹುಡುಕಾಡ್ಬಿಟ್ಟು ಸದ್ಯ ನಮ್ಮನೆಗೆ ಬಂದ, ಹಂಗಾಗ್ಬಿಡುತ್ತೆ. ಹೀಗಿರುವಾಗ ರಸ್ತೆಗೂ ಗುರುತು ಸಿಗದೇ ಇರತಕ್ಕಂಥ ಕಾಲದಲ್ಲಿ ನೀವು ಬ್ರೋಕರ್ ಇದ್ದರೆ ಸರಿಯಾದ ರೀತಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ನನಗೆ ಅನಿಸುತ್ತೆ. ಕರೆಕ್ಟ್. ಏನಂತೀರಾ? ನೀವು ಒಪ್ಪಲ್ಲ ಅಂತ ಗೊತ್ತು, ಯಾಕೆ ನಿಮ್ಮ ಮದುವೆ ಆಗ್ಬಿಟ್ಟಿದೆ. ಅಲ್ಲ ಗುರುಗಳೇ, ನನಗೆ ದುಂಡಿರಾಜ್ ಸರ್ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರಲ್ವಾ, ಅವರಿಗೆ ಯಾರಿಗೆ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಕಂಪ್ಯೂಟ್ರಲ್ಲಿ ಇರ್ತಾರೆ ಸದಾ, ಅವರಿಗೆ ನೋಡ್ಲಿಕ್ಕೆ ಟೈಮ್ ಇರಲ್ಲ, ಊಟ ಮಾಡ್ಲಿಕ್ಕೆ ಟೈಮ್ ಇರಲ್ಲ. ಯಾವುದಕ್ಕೂ ಟೈಮ್ ಇಲ್ಲ ಅಂದಮೇಲೆ ಮದುವೆನಾದ್ರೆ ಯಾಕೆ ಆಗಬೇಕು ಅಂತ. ನೋಡಲಿಕ್ಕೆ ಊಟ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದರೆ ಮದುವೆ ಯಾಕೆ ಆಗಬೇಕು ಫಸ್ಟ್? ಅದಕ್ಕೆ ಬ್ರೋಕರ್ ಸರ್, ಅದಕ್ಕೆ ಟೈಮ್ ಇದೆ. ಈ ಬ್ರೋಕರ್ ವಿಷಯ ಇದೆಯಲ್ಲ ಸರ್, ಬ್ರೋಕರ್ ವಿಷಯದಲ್ಲಿ ನನಗೆ ಕೆಲವು ಸ್ವಂತ ಅನುಭವಗಳಿದೆ. ನನಗೆ ಬ್ರೋಕರ್ ನೋಡೇ ಮದುವೆ ಮಾಡಿಸಿದ್ದು. ಈ ನನಗೆ ಭಾಳ ಚೆನ್ನಾಗಿ ನೆನಪಿರೋ ಹಾಗೆ, ನಾನು ಇವಾಗ ಮದುವೆ ಆಗಿರೋ ಹುಡುಗಿನ ನೋಡೋಕೆ ಹೋದಾಗ ಅವ್ನಿಗೆ ಏನಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಗೊತ್ತಾ ಸರ್? ಕರ್ಕೊಂಡು ಹೋಗ್ಬೇಕಾದ್ರೆ ನೋಡಿ, ಭಾಳ ಬುದ್ಧಿವಂತೆ, ಭಾಳ ಚೆನ್ನಾಗಿದ್ದಾಳೆ ಅಂತ ಹುಡುಗಿನ ತೋರಿಸ್ತೀನಿ, ಮದುವೆ ಮಾಡಿಸ್ತೀನಿ ಬನ್ನಿ ಅಂತ ಕರ್ಕೊಂಡೋದ. ಇವಾಗ ಗೊತ್ತಾಗ್ತೈತೆ ಸತ್ಯ ಏನು ಅಂತ. ಅಂದರೆ ಅಯ್ಯೋ ದೇವರೇ, ಇದು ಟೆಲಿಕಾಸ್ಟ್ ಆಗುತ್ತೆ, ಪ್ರಪಂಚಾದ್ಯಂತ ಟೆಲಿಕಾಸ್ಟ್ ಆಗುತ್ತೆ. ಇದು ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡೋದು. ನೋಡ್ತಾರೆ. ಅಲ್ಲ ನಾನು ಹೇಳಿದ್ದು ಆ ಥರ. ಅದಾದ್ಮೇಲೆ ಪುಣ್ಯಾತ್ಮ ಕರ್ಕೊಂಡೋದ್ನಲ್ಲ ಸರ್, ಕರ್ಕೊಂಡೋಗಾದ್ಮೇಲೆ ನಾನು ನನ್ನ ಒಂದು 4 ಜನ ಸ್ನೇಹಿತರು ಒಟ್ಟಿಗೆ ಹೋದ್ವಿ.
ಒಟ್ಟಿಗೆ ಹೋದಾಗ ಹುಡುಗಿ ತಂದೆ ಬಂದು ಎದುರುಗಡೆ ಕೂತ್ಕೊಳ್ಬೇಕಾರೆ ಯಾರು ಹುಡುಗ ಅಂತ ಕೇಳಿದ್ರು. ಇವ್ನು ಏನು ಹೇಳ್ಬೇಕು ಬ್ರೋಕರು? ಅದೇ ನಿಂಗೆ ಕೇಳ್ತೀರಿ, ಪೆದ್ದು ನಂಗೆ ಎಲ್ಲ ಕಡೆ ನೋಡ್ತಾ ಇಲ್ಲ, ಅವನೇ ಹುಡುಗ. ಕರೆಕ್ಟಾಗಿ ಹೇಳಿದ್ದಾರೆ ನೋಡಿ ಸರ್, ಇದಕ್ಕೆ ಕರೆಕ್ಟಾಗಿ ಹೇಳ್ತಾರೆ. ಆಯ್ತಾ, ಇಷ್ಟೆಲ್ಲ ಆಯ್ತರಲ್ಲ, ಇಷ್ಟೆಲ್ಲ ಆದ್ಮೇಲೆ ಆದ್ರೂ ಸುಮ್ಮನಿರ್ಬೇಕೋ ಇಲ್ಲ ಪುಣ್ಯಾತ್ಮ. ಈಗ ಮೊನ್ನೆ ಸಿಕ್ಕಿದ್ದೆ ಎಲ್ಲ ಬಜಾರಲ್ಲಿ, ನಾನು ಮದುವೆ ಮಾಡಿಸೋನೆ ಪಾಪ. ಆ ಕೃತಜ್ಞತೆಗಾರು ನಮಸ್ಕಾರ ಸರ್ ಅಂದೆ. ನಮಸ್ಕಾರ, ಈ ಹುಡುಗಿ ನೋಡ್ಲಾ ಅಂದ. ಅಯ್ಯೋ ಹಾಳಾದವನೆ, ಈಗಿನ 2-3 ವರ್ಷದಿಂದ ಹುಡುಗಿ ತೋರಿಸಿ ನೀವೇ ಮದುವೆ ಮಾಡಿಸಿದ್ರಲ್ಲ, ಯಾಕೆ ಮರ್ತು ಬಿಟ್ರಾ ಅಂದೆ. ಅದಕ್ಕೆ ಅವನು, ಅಯ್ಯೋ ಇನ್ನೂ ಆ ಹುಡುಗಿ ಜೊತೆನೇ ಇದ್ದೀರಿ, ಪರವಾಗಿಲ್ಲಪ್ಪ ನೀವು ಭಾಳ ಗಟ್ಟಿಗ್ರು ಅನ್ಬೇಕಾ. ಅದ್ರ ಅರ್ಥ ಆಮೇಲೆ ಅವ್ನು ಮುಂದಕ್ಕೆ ಕೇಳ್ದ, ನಿಮ್ಮಂಥವ್ರು ಇದ್ಬಿಟ್ರೆ ನಮ್ಮಂಥವ್ರು ಹೊಟ್ಟೆ ಪಾಡೇನು ಅಂತ. ಹೀಗೆ ಈ ಬ್ರೋಕರ್ ನೋಡಿ ಮದುವೆ ಮಾಡಿಸಿದಾಗ ಈ ಸಣ್ಣ ಘಟನೆಗಳು ಹೇಗೆ ನಡೀತವೆ ಅಂತ. ಯಾರೋ ಒಂದ್ಸಲ ಹೆಂಡತಿ ಬಂದು ಹೇಳಿದ್ಲಂತೆ ಗಂಡನ ಹತ್ರ, ಏನೇ ನಮಗೆ ಮದುವೆ ಮಾಡಿಸಿದ್ನಲ್ಲ ಆ ಬ್ರೋಕರು ಸತ್ತೋಗ್ಬಿಟ್ಟು ಅಂದ್ಕೊಂಡ್ರಿ ಇವತ್ತು. ಅದಕ್ಕೆ ತಕ್ಷಣ ಅವ ಗಂಡ ಹೇಳ್ತಾನಂತೆ, ಬಿಡುತ್ತೇನೆ ಮಾಡಿದ ಪಾಪ, ಇವತ್ತು ತೋರಿಸಿದೆ ನೋಡು, ನನ್ನಂತ ಎಷ್ಟು ಜನರು ಕಣ್ಣೀರು, ಏನು ಸುಮ್ಮನೆ ಅಂತ. ಅದಾದ್ಮೇಲೆ ಬಹಳ ಸಲ ಮದುವೆಗಳಲ್ಲಿ ಬ್ರೋಕರ್ ಬೇಕು ಅಂತ ನೀವು ಹೇಳ್ತೀರಿ. ಇಲ್ಲ, ಬ್ರೋಕರ್ಗಳ ಅವಶ್ಯಕತೆ ಬೇಕಾಗಲ್ಲ. ಬ್ರೋಕರ್ಗೆ ನೀವು ನಿಮ್ಮ ಸಂಬಂಧಿಕರು ತೋರಿಸ್ತಾ ಇದ್ರು, ದೊಡ್ಡಮ್ಮ ತೋರಿಸ್ತಾ, ಚಿಕ್ಕಮ್ಮ ಖಂಡಿತ ಅವ್ರು ಬ್ರೋಕರ್ಗಳಲ್ಲ. ಅವ್ರು ದುಡ್ಡು ತಗೋತಾ ಇರಲಿಲ್ಲ, ವ್ಯಾಪಾರ ಮಾಡ್ತಾ ಇರಲಿಲ್ಲ. ಇವತ್ತು ನೀವು ಮ್ಯಾಟ್ರಿಮೋನಿಯಲ್ಗಳಲ್ಲಿ ನೋಡ್ತೀರಿ, ಮ್ಯಾಟ್ರಿಮೋನಿಯದಲ್ಲಿ ಮುಖ ನೋಡ್ಕೊಂಡು ಮದುವೆ ಆಗ್ತೀರಿ, ಮಾರನೇ ದಿವಸ ಡೈವರ್ಸಿಗೆ ಬಂದ್ಬಿಡ್ತವೆ. ಹೌದಾ? ಯಾಕಂದರೆ ಬ್ರೋಕರ್ಗೆ ಜವಾಬ್ದಾರಿ ಇರಲ್ಲ, ನಿಮ್ಮ ಮೇಲೆ ಕಾಳಜಿ ಇರಲ್ಲ. ನೀವು ಯಾವುದೇ ಮದುವೆಯಲ್ಲಿ ನೋಡಿ ತುಂಬ ಖುಷಿಯಾಗಿರೋದು ಅಂದರೆ ಬ್ರೋಕರ್ ಮಾತ್ರ. ಯಾಕಂದ್ರೆ ಅವನಿಗೆ ಕಮಿಷನ್ ಬರ್ತಾ ಎರಡು ಕಡೆಯಿಂದ ಅವ್ನು ತಾಳಿ ಕಟ್ಟಿದ ತಕ್ಷಣ ಅವನಿಗೆ ಕಮಿಷನ್ ಬಂದ್ಬಿಡುತ್ತೆ, ಅವನೊಬ್ಬನೇ ಖುಷಿಯಾಗಿರೋದು, ಬೇರೆ ಯಾರು ಖುಷಿಯಾಗಿರಲ್ಲ ಸರ್. ಅದಾದ್ಮೇಲೆ ಇವ್ರಿಗೆಲ್ಲ ಇಷ್ಟೆಲ್ಲ ಹೇಳ್ತಾರಲ್ಲ ಬ್ರೋಕರ್ಗಳ ಬಗ್ಗೆ, ನೀವು ಬ್ರೋಕರನ್ನು ವಿಚಾರಿಸ್ಬೇಕಾದ್ರೆ ಅವ್ನು ಶುರು ಮಾಡೋದೇ ಹೇಗೆ, 4 ಫೋಟೋ, ಒಳ್ಳೆ ಫೋಟೋ ಇದೆ, ಅವ್ನು 4 ಫೋಟೋ ಇಟ್ಕೊಂಡಿರ್ತಾನೆ ಒಳ್ಳೆವು, ಉಳಿದದ್ದೆಲ್ಲ ಬೇಡದಿರೋ ಫೋಟೋಗಳೆಲ್ಲ ತುಂಬ್ಕೊಂಡಿರ್ತಾನೆ. ಅದನ್ನೇ ಎಲ್ಲರಿಗೂ ತೋರಿಸಿ ಎಲ್ಲರ ದುಡ್ಡು ವಸೂಲಿ ಮಾಡ್ತಿರ್ತಾನೆ. ನಿಮಗೂ ಕೊಡಿಸ್ತೀನಿ, ಯಾರಿಗೂ ಕೊಡಿಸಲ್ಲ. ಇದೆಲ್ಲ ಬೇಕಾ? ಇನ್ನು ನಾನು ನಮ್ಮ ಗುರುಗಳ ಬಗ್ಗೆ ಹೇಳಲೇಬೇಕು. ಗುರುಗಳು ಬ್ರೋಕರ್ನ ಬಗ್ಗೆ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರು ಬ್ರೋಕರ್ ನೋಡಿ ಮದುವೆ ಆಗಿಲ್ಲ, ಅವರೇ ಖುಷಿಯಿಂದ, ಅವರೇ ಅವರ ಅಭಿಮಾನಕ್ಕೆ, ಅಂದರೆ ಅವರ ಬರವಣಿಗೆಯನ್ನು ಮೆಚ್ಚಿ ಮದುವೆ ಆಗಿರ್ತಕ್ಕಂಥದ್ದು. ನೋಡಿ ಹೆಂಗಿದೆ ದಾಂಪತ್ಯ. ಯಾವಾಗ ನಮ್ಮನ್ನು ನಾವು ನೋಡಿಕೊಂಡು, ನಮ್ಮನ್ನು ನಾವು ಪ್ರೀತಿ ಮಾಡಿ ಮದುವೆ ಆಗ್ತೀವಲ್ವಾ, ಆಗ ಆ ಸಂಸಾರದಲ್ಲಿ ಸಾಕಷ್ಟು ಥರದ ಹೊಂದಾಣಿಕೆಗಳನ್ನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಯಾಕಂದರೆ ನಾವೇ ಮಾಡ್ಕೊಂಡಿದ್ದು, ಯಾರೋ ತೋರಿಸಿದಲ್ಲ. ಸಾಕಷ್ಟೆಲ್ಲ ನೀವು ಗಮನಿಸಿ, ಇವತ್ತೂ ಕೂಡ ಹೆಣ್ಮಕ್ಳು ಮನೇಲಿ ಬೈತಾ ಇರ್ತಾರೆ. ಏನಂತ ಅಂದರೆ, ನಮ್ಮಪ್ಪ ನೋಡು ಅದು ಯಾವತ್ತೋ ಮಠ ಮಧ್ಯಾಹ್ನದಲ್ಲಿ ಅವ್ನು ಯಾವನೋ ಬಂದಿದ್ದ ಬ್ರೋಕರು, ಅವ್ನು ತೋರಿಸ್ಬಿಟ್ಟ ಇವ್ರನ್ನ, ನನ್ನನ್ನು ಇವನಿಗೆ ಕಟ್ಟೋಕ್ಕಿಂತ ಮುಂಚೆ ಹೋಗಿ ಬಾವಿಗೆ ಕಾಲಿಗೆ ಹಗ್ಗ ಕಟ್ಟಿ ಕಲ್ಲು ಕಟ್ಟಿ ಬಾವಿಗೆ ತಾಕಿದ್ರೆ ಆಗಿರ್ತಿತ್ತು. ಬೈಕೊಂಡು ಓಡಾಡ್ತಾಳೆ, ಜೀವನ ಪೂರ್ತಿ ಶಪಿಸ್ಕೊಂಡು ಓಡಾಡ್ತಾಳೆ ಅವಳನ್ನ. ಬೇಕಿತ್ತ ಇದೆಲ್ಲ ಆಗೋದು ಯಾವಾಗ? ಬ್ರೋಕರಿಗೆ ಕೇವಲ ಕಮಿಷನ್ ಆಸೆಗಳು ಮಾತ್ರ ಇರುತ್ತೆ. ನಾವು ನಮ್ಮ ಚಿಕ್ಕಮ್ಮನೋ, ನಮ್ಮ ದೊಡ್ಡಮ್ಮನೋ, ನಮ್ಮ ಸ್ನೇಹಿತರೋ, ನಮ್ಮ ಹಿರಿಯರೋ ಯಾರೋ ಒಬ್ರು ತೋರಿಸಿದ್ರೊಳಗಡೆ ಅವ್ರಿಗೆ ದುಡ್ಡಿನ ಆಮಿಷ ಇರಲ್ಲ, ಬದಲಾಗಿ ನಮ್ಮ ಮೇಲಿನ ಸಂಪೂರ್ಣವಾದ ಪ್ರೀತಿ ಮತ್ತು ಕಾಳಜಿ ಕೊಡಿರುತ್ತೆ. ಓಕೆ, ಬ್ರೋಕರಿಗೆ ಅದಿರಲ್ಲ ನನ್ನ ಅಂದರೆ ನೋನ್ ಸೋರ್ಸಲ್ಲಿ ಹೋಗಬೇಕು ಅಂತ ಹೇಳೋದು, ಗೊತ್ತಿರ್ತಕ್ಕಂಥ ಸೋರ್ಸು, ಅದು ಆತ್ಮೀಯವಾಗಿ ಪ್ರೀತಿಯಿಂದ ನಮ್ಮ ಸಂಸಾರ ಉದ್ಧಾರ ಆಗಲಿ ಅಂತ ಯಾರಾದರೂ ಸಜೆಸ್ಟ್ ಮಾಡಬೇಕು. ಕೇವಲ ಒಂದು ಬ್ರೋಕರೇಜು ಅಥವಾ ಒಂದು ಕಮಿಷನ್ನು ಅದರ ಆಸೆಗೆ ಯಾರನ್ನೋ ತಂದು ಕಟ್ಟಾಕೋದಲ್ಲ. ಇವನಿಗೇನು ಸೇಲ್ ಆದರೆ ಸಾಕು ಪ್ರಾಡಕ್ಟು, ಇವನಿಗೆ ಕಮಿಷನ್ ಬರುತ್ತೆ. ಆ ಥರ ಇದ್ದರೆ ಅದರ ಕಾನ್ಸಿಕ್ವೆನ್ಸಸ್ಸು ಮದುವೆ ಆದವ್ರ ಮೇಲೆ ಬೀಳುತ್ತೆ, ಅಲ್ಲಿ ಸಂಸಾರ ಸರಿಯಾಗಿರಲ್ಲ ಅಂತ ಚೆನ್ನಾಗಿ ಹೇಳಿದ್ರಿ ನೀವು ಕೆಲವೆಲ್ಲನೂ. ಒಳ್ಳೆ ಅನುಭವ. ಆದರೆ ಒಳ್ಳೆ ಚೆನ್ನಾಗಿರೋರನ್ನೇ ಮದುವೆ ಆಗಿದ್ದೀರಾ, ಭಾಳ ಅದ್ಭುತ ರೀತಿಯಲ್ಲಿ ಸಂಸಾರ ನಡೀತಾ ಇದೆ ಅನ್ನೋಕ್ಕೆ ನಿಮಗಿರೋ 2 ಮಕ್ಕಳೇ ಸಾಕ್ಷಿ. ಹೇಳಿ ಸರ್ ನೀವು. ಸರ್, ಮದುವೆ ಮಾಡಿಸಲು ಇಬ್ಬರು ಅನಿವಾರ್ಯ. ಒಬ್ಬರು ಬ್ರೋಕರ್, ಇನ್ನೊಬ್ಬರು ಪುರೋಹಿತರು. ಬೇಕೇ ಬೇಕಾಗುತ್ತೆ. ನೋಡಿ, ನಾವು ಎಲ್ಲರೂ ಕೂಡ ಈ ಜಗತ್ತಿಗೆ ಬರುವಾಗ ಒಬ್ಬೊಬ್ಬರಾಗಿಯೇ ಬರ್ತೇವೆ, ಜಗತ್ತನ್ನು ಬಿಟ್ಟು ಹೋಗುವಾಗಲೂ ಒಬ್ಬೊಬ್ಬರಾಗಿ ಹೋಗ್ತೇವೆ. ಆದರೆ ಬಂದು ಹೋಗೋದ್ರ ನಡುವೆ ಒಬ್ಬೊಬ್ಬರಾಗಿ ಉಳಿಯುವುದಿಲ್ಲ. ನಾವು ಮದುವೆ ಮಾಡಿಕೊಂಡು ದಂಪತಿಗಳಾಗ್ತೇವೆ. ಯಾಕೆ ಆಗ್ತೇವೆ ಅಂದರೆ, ಒಂಟಿ ಬಾಳು ಸಾಕು, ಜಂಟಿ ಬಾಳು ಬೇಕು ಎಂಬ ಭ್ರಮ ನಿರಸನದಿಂದ ಒಂದು, ಅಥವಾ ನನಗೆ ಮದುವೆ ಆದಮೇಲೆ ಏನೋ ದೊಡ್ಡ ಗಮ್ಮತ್ತು ಸಂತೋಷ ಕಾದಿದೆ ಎಂಬ ಒಂದು ಭ್ರಮೆಯಿಂದ, ಅಥವಾ ಸಂತೋಷ ಮತ್ತು ಸಂತಾನೋತ್ಪತ್ತಿಗಾಗಿ. ನಿಮ್ಗೆ ಗೊತ್ತಲ್ಲ, ಸಂತೋಷ ಗ್ಯಾರಂಟಿ ಇಲ್ಲ, ಆದರೆ ಸಂತಾನೋತ್ಪತ್ತಿ ಗ್ಯಾರಂಟಿ. ಅದಕ್ಕೆ ನೋಡಿ, ನಮ್ಮ ಭಾರತದ ಜನಸಂಖ್ಯೆ ಈಗ ಜಗತ್ತಿನ ನಂಬರ್ 1, ಬಿಕಾಸ್ ಇಂಡಿಯನ್ಸ್ ಆರ್ ಗುಡ್ ಅಟ್ ಇಂಡೋರ್ ಗೇಮ್ಸ್. ಆ ವಿಚಾರ ಬೇರೆ ಇರಲಿ. ಆದರೆ ಮದುವೆಯ ಪ್ರಕ್ರಿಯೆಯಲ್ಲಿ ಗೌಡ್ರೆ ಪ್ರಪ್ರಥಮ ಫಸ್ಟ್ ಸ್ಟೆಪ್ ಅಂದರೆ ಸೂಕ್ತ ಬಾಳ ಸಂಗಾತಿಯ ಆಯ್ಕೆ. If a right boy marries the right girl, marriage is successful. If a right boy marries the wrong girl, or the wrong girl marries the right boy, one is completely finished. If a wrong boy marries the wrong girl, both are completely finished. ಅದಕ್ಕೆ ಬೇಕು ಬ್ರೋಕರ್.
ಯಾಕೆ ಬೇಕು ಅಂದರೆ ನೋಡಿ, ಹೆಚ್ಚಿನವರಿಗೆ ನಮಗೆ ಸರ್ ನಮ್ಮ ಮಗಳಿಗೆ ಮದುವೆ ಆಗಬೇಕು, ನಮ್ಮ ಮಗನಿಗೆ ಮದುವೆ ಆಗಬೇಕು, ಇಲ್ಲಿ ಊರೆಲ್ಲ ಹುಡ್ಕೊಂಡು ಹೋಗ್ಲಿಕ್ಕಾಗುತ್ತೆ, ನಮ್ಗೆ ಗೊತ್ತಿರೋದಿಲ್ಲ. whereas the broker has a list of people, so wider selection, good choice, ಅವ್ರು ಮುಂದೆ ಕೊಡ್ತಾರೆ. ಒಂದು. ಎರಡನೇದಾಗಿ ಈ ಬ್ರೋಕರ್ಸ್ ಇದ್ದಾರಲ್ಲ, ಅವರು ದೇ ನೋ ದ ಫ್ಯಾಮಿಲಿ. ನೋಡಿ, ಒಂದು ಮದುವೆ ಅಂದರೆ ಸರ್, ಇಟ್ಸ್ ನಾಟ್ ಓನ್ಲಿ ಬಿಟ್ವೀನ್ ಬಾಯ್ ಆ್ಯಂಡ್ ಗರ್ಲ್, ಇಟ್ ಇಸ್ ಬಿಟ್ವೀನ್ ಟು ಫ್ಯಾಮಿಲೀಸ್. ಆ ಕುಟುಂಬದ ಆರ್ಥಿಕ ಹಿನ್ನೆಲೆ, ಸಾಂಸ್ಕೃತಿಕ, ಸಾಮಾಜಿಕ, ಕೌಟುಂಬಿಕ ಹಿನ್ನೆಲೆ ಅವನಿಗೆ ಗೊತ್ತು. ಹಾಗಾಗಿ ಈ ಪುಟ್ಸ್. ಮತ್ತೊಂದು ನೀವು ಹೇಳಿದ್ರಿ, ಎಲ್ಲ ಬ್ರೋಕರ್ಸ್ ಕಮಿಷನ್ ತಗೊಳ್ಳೋದಿಲ್ಲ, ಅವ್ರು ತಗೊಳ್ಳೋದಿಲ್ಲ. ಎಷ್ಟೋ ಮನೆಗಳಲ್ಲಿ ಸರ್, ಹುಡುಗಿಗೆ ಮೆನಪಾಸ್ ವಯಸ್ಸಾಗಿದೆ, ಮದುವೆ ಆಗಿರೋದಿಲ್ಲ, ಹುಡುಗನಿಗೆ ತಲೆ ಕೂದು ಬಿಳಿಯಾಗಿದ್ದರೆ, ರಿಟೈರ್ ಆಗಿದ್ದರೆ ಇನ್ನೂ ಮದುವೆ ಆಗಲಿ. ಯಾಕೆ? ಅವರು ಬ್ರೋಕರನ್ನು ಸಂಪರ್ಕ ಮಾಡಿಲ್ಲ. ಅದಕ್ಕೋಸ್ಕರ ಬ್ರೋಕರ್ ಅನ್ನೋದು ಆ ದಳ್ಳಾಳಿ ಶಬ್ದ ಅಲ್ಲ, ಅದು ಈಸ್ ನಾಟ್ ಎ ಮಿಡಲ್ ಮ್ಯಾನ್, ಈಸ್ ಎ ಗಾಡ್ಲಿ ಮ್ಯಾನ್. ಬ್ರೋಕರ್ ಅಂದಿದಾರಲ್ಲ, ಅವನು ಮ್ಯಾರೇಜ್ ಮೇಕರ್, ಅವನು ಬ್ಯಾಚುಲರ್ಹುಡ್ ಬ್ರೇಕರ್, ಈಸ್ ಎ ಮ್ಯಾರೇಜ್ ಮೇಕರ್. ಅವನಿಗೆ ಮೊದಲು ಸಲ ಬಿಡಬೇಕು. ಅವನಲ್ಲಿ ಇಷ್ಟು ಜನ ಮದುವೆ ಆಗಿದ್ದಾರೆ ಸರ್. ನೋಡಿ, ನಮಗೂ ಕೂಡ ಹೇಳ್ತಾರಲ್ಲ, ಇವತ್ತು ಒಳ್ಳೆ ಹುಡುಗ ಇದ್ರೆ ಹೇಳ್ರಿ, ಒಂದು ಹುಡುಗಿ ಇದ್ರೆ ಹೇಳ್ತಾರೆ, ನಮಗೆ ಹೇಳ್ತಾ ಇರ್ತಾರೆ. ಅದು ಬಾಯಿಂದ ಬಾಯಿಗೆ ಹೋಗಿ ಅದು ಕೂಡ ಒಂದು ಬ್ರೋಕರ್ಶಿಪ್ಪೇ ಅಲ್ವಾ? ಅದು ಕೂಡ ಬ್ರೋಕರ್ಶಿಪ್ಪೇ ಅಲ್ವಾ? ಪುರಾಣ ತಗೊಳ್ಳಿ, ಪುರಾಣ ತೆಗೆದುಕೊಂಡ್ರೆ ನಾರದರು ಎಷ್ಟು ಮದುವೆ ಮಾಡಿಸಿಲ್ಲ, ಅವರು ಸ್ವಯಂವರ ಮಾಡಿಸಲಿಲ್ಲ. ಅದು ಅವರು ಬ್ರೋಕರ? ಈಸ್ ಎ ಮಿಸ್ಟೇಕನ್ ಬ್ರೋಕರ್. ಲೋಕ ಕಲ್ಯಾಣಕ್ಕಾಗಿ ಮಾಡಿಸಿದ್ರು. ಯಾಕೆ ನಿಮ್ಮ ರಾಮಸೀತೆ ಮದುವೆ ತಗೊಂಡ್ರು, ಕಲ್ಯಾಣ ತಗೊಂಡ್ರು ಕೂಡ ವಿಶ್ವಾಮಿತ್ರರು ಅವ್ರು ಜನಕರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ರಾಮನ್. ಯಾಕೆ? ಒಳಗಿನ ಹಿಜಡ್ ಏಜೆಂಡ ಅವ್ರು ಮದುವೆ ಆಗಬೇಕು ಅಂತ. ಅದು ಬ್ರೋಕರ್ಶಿಪ್ ಅಲ್ವಾ? ಪುಣ್ಯದ ಕೆಲಸ. ಆ ಕಾರಣಕ್ಕಾಗಿ ಈ ಬ್ರೋಕರ್ಶಿಪ್ ಅನ್ನೋದು ಸರ್, ಯು ಶುಡ್ ನಾಟ್ ಮಿಸ್ಟೇಕ್ ಇಟ್. ಅದೊಂದು ಪುಣ್ಯದ ಕೆಲಸ, ಅದೊಂದು ಸತ್ಕಾರ್ಯ. ಅದರಿಂದ ಅವ್ರು ಮತ್ತೆ ಒತ್ತಾಯ ಮಾಡೋಲ್ಲ, ನೀನು ಇವರನ್ನೇ ಮದುವೆ ಮಾಡೋದು ಅವ್ರು ಒತ್ತಾಯ ಮಾಡೋಲ್ಲ. ಅವ್ರು ತೋರಿಸ್ತಾರೆ, ನೋಡಪ್ಪ ಇಲ್ಲೊಂದು ಹುಡುಗಿ ಇದೆ, ಇಲ್ಲೊಂದು ನಿನಗೆ ಆಗ ಹುಡುಗ, ಫೈನಲ್ ಡಿಸಿಷನ್ ನಿಂದೆ, ಆದರೆ ತೋರಿಸೋ ಕೆಲಸ ನಂದು. ಹಾಗಾಗಿ ಅವರನ್ನು ನೀವು ಅವರ ದಳ್ಳಾಳಿಗಳಂತ ಕರೆದು, ಬರೀ ಕಮಿಷನ್ ಏಜೆಂಟ್ ಕರೆದು ಅವ್ರನ್ನ ಡಿಗ್ರೇಡ್ ಮಾಡಬಾರ್ದು, ಅವರನ್ನು ಅಪ್ಗ್ರೇಡ್ ಮಾಡಿ ಅವರಿಗೆ ನಾವು ಸದಾ ವಿ ಶುಡ್ ಬಿ ಗ್ರೇಟ್ಫುಲ್ ಟು ಹಿಮ್ ಬಿಕಾಸ್ ಹಿ ಹ್ಯಾಸ್ ಸಜೆಸ್ಟೆಡ್ ಮಿ ಎ ಗುಡ್ ಗರ್ಲ್. ಓಕೆ ಅವರು ಪುರಾಣದ ರೆಫರೆನ್ಸ್ ಎಲ್ಲ ಕೊಟ್ಟರು. ಆ ಕಾಲದಲ್ಲಿ ನಾರದರದು ವಿಷಯ ಬಂತು, ರಾಮ ಸೀತೆಯನ್ನು ಕೂಡ ಕೆಲವರು ದೊಡ್ಡವರು ನೋಡಿ ಜಾತಕಗಳು ಮ್ಯಾಚ್ ಮಾಡಿ ಮದುವೆ ಮಾಡಿಸಿದ್ರು ಅಂತ ಒಪ್ತೀನಿ ನಾನು. ರಾಮ ಸೀತೆ ಜಾತಕ ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ಮ್ಯಾಚ್ ಆಯಿತು, ಮದುವೆ ಆಯಿತು. ಮದುವೆ ಆದಮೇಲೆ ಅವರು ಅನುಭವಿಸಿದ ಕಷ್ಟ ಈ ಪ್ರಪಂಚದಲ್ಲಿ ಯಾರೂ ಬೇಡ. ಬರೀ ಜಾತಕ ಮ್ಯಾಚ್ ಆದರೆ ಸಾಕ? ಯೋಚನೆ ಮಾಡಿ, 100% ಮ್ಯಾಚು. ಆ ಥರ ಮ್ಯಾಚಿಂಗ್ ಎಲ್ಲೂ ಸಿಗಲ್ಲ ನಿಮಗೆ. ಹೀಗಾಗಿ ಬದುಕೇ ಬೇರೆ, ಹಣೆ ಬರಹ ಬೇರೆ, ಭವಿಷ್ಯ ಬೇರೆ, ಇವೆಲ್ಲನೂ ನಾವು ಯೋಚನೆ ಮಾಡಬೇಕಾಗತ್ತೆ. ಈ ಬ್ರೋಕರ್ ವಿಷಯನ ಬಂದಾಗ ಒಂದು ನೆನಪಾಗುತ್ತೆ, ನಿಮಗೆ ಚಾಯ್ಸ್ ವಿಷಯ ಅವ್ರು ಹೇಳಿದ್ರು, ಚಾಯ್ಸ್ ಜಾಸ್ತಿ ಇರುತ್ತೆ ಅಂತ. ಮನೆ ಮುಂದೆ ಹಳ್ಳಿಗಳಲ್ಲಿ ಈ ಸೀರೆಗಳನ್ನ ಸೈಕಲ್ ಮೇಲೆ ಕಟ್ಕೊಂಬರೋರು, ಮುಂಚೆ ಬೆಡ್ಶೀಟ್ಗಳನ್ನ ಸೈಕಲ್ ಮೇಲೆ ಕಟ್ಕೊಂಬರೋರು ನೋಡಿರ್ತೀರ ನೀವು, ಈಗಲೂ ಇದೆ, ಅನೇಕ ಕಡೆ ಇದೆ. ಅವ್ರು ತಂದು ಒಂದಷ್ಟು ಸೀರೆ ಅಥವಾ ಒಂದಷ್ಟು ಬೆಡ್ಶೀಟ್ಸು ಹಾಕ್ತಾರೆ ನಿಮ್ಮ ಮುಂದೆ, ನೀವು ಅದರಲ್ಲೇ ಆಯ್ಕೆ ಮಾಡ್ಕೋಬೇಕು. ಅವ್ನು ತಂದಿರೋದು ಒಂದು 10 ವೆರೈಟಿ ಇರುತ್ತೆ. ಪಾಪ ಅವನೆಷ್ಟು ಹೊತ್ಕೊಂಡ್ಬರ್ತಾನೆ, ಇದು ನೋಡಿ ಇದಕ್ಕಿಂತ ಇದು ಚೆನ್ನಾಗಿದೆ ಅಂತ ಅದರಲ್ಲೇ ನಿಮಗೆ ಸೆಲೆಕ್ಷನ್ ಸೀಮಿತ ಆಗುತ್ತೆ. ಅದೇ ನೀವು ಒಂದು ಮಾಲ್ಗೆ ಹೋದರೆ ಅಲ್ಲಿ ಯಥೇಚ್ಛವಾಗಿರುತ್ತೆ, ನೀವೇ ಎಷ್ಟು ಬೇಕಾದ್ರೂ ನೋಡ್ಬೋದು. ಅಂದರೆ ವಿಶಾಲ ಪರಿಮಿತಿಯಲ್ಲಿ ನಿಮಗೆ ಸೆಲೆಕ್ಷನ್ಗೆ ಅವಕಾಶ ಇರುತ್ತಲ್ಲ, ಅದು ಸಿಗಬೇಕಾದ್ರೆ ಬ್ರೋಕರ್ ಮುಖಾಂತರ ಸಿಗುತ್ತೆ. ಯಾಕೆಂದರೆ ಅವನ ಹತ್ರ ದೊಡ್ಡ ಫೈಲೇ ಇರುತ್ತೆ. ಆ ಫೈಲ್ ತುಂಬಾ ಮದುವೆ ಆದ ಅಥವಾ ಆಗಬೇಕಾದ ಹುಡುಗರ ಹುಡುಗಿಯರ ಎಲ್ಲ ಜಾತಕಗಳು, ಸಂಬಂಧಗಳು, ಅವರ ಹಣೆ ಬರಗಳು ಗೊತ್ತಿರುತ್ತೆ. ಆದ್ದರಿಂದ ನೀವು ಬ್ರೋಕರ್ ನಂಬಿದ್ರೆ ನಿಮಗೆ ಅನೇಕ ಚಾಯ್ಸ್ ಸಿಗುತ್ತೆ. ಇಲ್ಲ ಅಂತ ಮನೆ ಮುಂದೆ ಸೈಕಲ್ ಬಂದಾಗ 8 ಬೆಡ್ಶೀಟಲ್ಲಿ ಒಂದು ನೀವು ತೊಗೋಬೇಕಾಗತ್ತೆ. ಆದ್ದರಿಂದ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳೋದು ಕಷ್ಟ ಇದೆ ಅಂತ ಈ ಕಾಲಕ್ಕೆ ನನಗೆ ಅನ್ನಿಸ್ತಾ ಇದೆ. ನೀವೇನಂತೀರ? ಕರೆಕ್ಟು. ಸೈಕಲ್ ಮೇಲೆ ಭಾಳ ಲಿಮಿಟೆಡ್ ಸ್ಟಾಕು, ಬಟ್ ಲಿಮಿಟೆಡ್ ಸ್ಟಾಕ್ ಅಷ್ಟೇ ಅಲ್ಲ, ನಾಟ್ ಡ್ಯೂರೇಬಲ್ ಆಲ್ಸೋ. ಯಾಕೆಂದರೆ ಅವನು ಪರ್ಮನೆಂಟಾಗಿ ಏನು ಬರಲ್ವಲ್ಲ. ಇವತ್ತು ಈ ರೋಡು, ನಾಳೆ ಆ ರೋಡು ಎಲ್ಲ ಹೊಟ್ಟೋಗ್ತಾನೆ. ಹಾಕಿ ಶ್ರಿಂಕ್ ಆದ ತಕ್ಷಣ ಅವ್ನು ತಿರ್ಗಾ ಕಂಪ್ಲೇಂಟ್ ಮಾಡೋಕ್ಕೆ ಸೈಕಲ್ನ ಸಿಗೋದೇ ಇಲ್ಲ ಅವನು ಸೇಟು. ಆದ್ದರಿಂದ ಅದೇ ಅಂಗಡಿಗೆ ಹೋದರೆ ಎಕ್ಸ್ಚೇಂಜ್ ಅನ್ನೋದು ಇದಕ್ಕೆ ಅಪ್ಲೈ ಆಗಲ್ಲ, ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಅವರು ಭಾಳ ಅದ್ಭುತವಾಗಿ ಒಂದು ಮಾತು ಹೇಳಿದ್ರು. ಶ್ರೀರಾಮಚಂದ್ರಂದು ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಶ್ರೀರಾಮಚಂದ್ರಂದು ಥ್ರೂ ಬ್ರೋಕರೇ ವಿಶ್ವಾಮಿತ್ರ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿದ, ನೋಡಪ್ಪ ಈ ಬಿಲ್ ಮುರಿದ್ರೆ ಎತ್ತಿದ್ರೆ ನೀವು ಮದುವೆ ಮಾಡ್ಕೊಳ್ತೀವಿ ಅಂತ. ಆದರೆ ಅದರೊಳಗೆ ಸ್ವಾರ್ಥ ಇರಲಿಲ್ಲ. ಒಂದು ಸಲ ಮದುವೆ ಆಗೋದ್ಮೇಲೆ ವಿಶ್ವಾಮಿತ್ರ ಇಂಟರ್ಫಿಯರ್ ಆಗಲೇ ಇಲ್ಲ. ಇದರೊಳಗೆ ಅಲ್ಲಿ ಮುಗೀತಲ್ಲ ಕೆಲಸ. ಒಳ್ಳೆಯದನ್ನು ತೋರಿದ್ರು. ಜನಕ ಮಹಾರಾಜ ಮಗಳು ದಶರಥನ ಮಹಾರಾಜ, ಈ ಥರ ಎಷ್ಟು ಜನ ಬ್ರೋಕರ್ಗೆ ಗೊತ್ತಿರುತ್ತೆ? ನೀವು ಹೇಳ್ದಂಗೆ 2 ವರ್ಷ ಆಗಿ ಮದುವೆ ಆಗಿದ್ದ ಗೋತ್ರನೇ ನನಗೆ ಗೊತ್ತಿಲ್ಲ. 35 ವರ್ಷ ಆಗಿರೋ ತಂದೆಗೆ ಅವ್ರ ಗೋತ್ರ ಗೊತ್ತಿಲ್ಲದೆ ಇರುವಾಗ ಈ ಗೋತ್ರಗಳನ್ನು, ಜಾತಿಗಳನ್ನ ಹೆಂಗೆ ಮ್ಯಾಚ್ ಮಾಡೋಕ್ಕಾಗತ್ತೆ? ಅವನಿಗೆ ಹುಡುಗಿಗೆ ಗೊತ್ತಿಲ್ಲದೆ ಇರೋದು ಹೆಂಗೆ ಮ್ಯಾಚ್ ಮಾಡೋಕ್ಕಾಗತ್ತೆ ಈ ಬ್ರೋಕರು? ಗೊತ್ತಿಲ್ಲ, ನಮ್ಮಲ್ಲಿ ಒಂದು ಒಳ್ಳೆ ಹುಡುಗ ಇದ್ದಾನೆ, ಸಿಹಿ ಕೈ ಚಂದ್ರು ಅಂತ, ಭಾಳ ಒಳ್ಳೆ ಆರ್ಟಿಸ್ಟು, ನಿಮ್ಮಲ್ಲಿ ಹುಡುಗಿ ಇದ್ದರೆ ಕೊಡಿ ಅಂತ ಹೇಳಿದ್ರೆ ಅವ್ರು ಯಾರೋ ಕೇಳ್ತಾರೆ, ಯಾವ ಗೋತ್ರ? ಇವರೇ ಯಾವುದೋ ವಿಶ್ವಾಮಿತ್ರ ಗೋತ್ರ ಅಂತ ಹೇಳ್ಬಿಟ್ಟು ತೊಗೊಂಬಂದು
ಮಾಡ್ತಾರಲ್ಲ, ಯಾಕೆಂದ್ರೆ ಅವರಿಗೆ ಗೊತ್ತಿಲ್ಲದೆ ಇರೋದನ್ನ ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾರೆ ಅವರು. ಬ್ರೋಕರ್ ಅನ್ನೋದು ಮ್ಯಾರೇಜ್ ಮೇಕರ್, ಅವನು ಬ್ರೇಕರ್ ಅಲ್ಲ ಅಂತ ಹಿಂಗೆ ಹೇಳಿದ್ರು. ಬಟ್ ಅವ್ರದ್ದು ಲಿಮಿಟೆಡ್ ಇಂಟ್ರೆಸ್ಟು. ನೀವು ಹೇಳಿದ್ದು ಆ ಚಿಕ್ಕಮ್ಮ, ದೊಡ್ಡಮ್ಮ, ಸೋದರ ಮಾವ ಅವರಿಗೆಲ್ಲ ಮದುವೆ ಮನೆಗಳಲ್ಲಿ ತೋರಿಸ್ತಾ ಇರುವಂಥದ್ದು ಒಂದು ಒಳ್ಳೆ ಕುಟುಂಬದ ಪರಿಚಯ ಇರುತ್ತೆ. ಇವನು ಯಾರಿಗೂ ಗೊತ್ತಿಲ್ಲದೆ ಇರೋದು. ಭಾಳ ಅದ್ಭುತವಾಗಿ ಒಂದು ಬ್ಯೂಟಿಫುಲ್ ಒಂದು ಎಕ್ಸಾಂಪಲ್ ಬರ್ತಾ ಇದೆ ನನಗೆ. ಈ ಜಾತಕ ತೋರಿಸ್ತಾ ಇದ್ದಾಗ ನಮ್ಮ ರಸ್ತೆನಲ್ಲೇ ಎಷ್ಟೋ ಜನ ಹುಡುಗರು ಇರ್ತಾರೆ, ಹುಡುಗಿರು ಇರ್ತಾರೆ, ಅದಕ್ಕೆ ಗೊತ್ತಾಗಲ್ಲ ಅಂತ ಹಿಂಗೆ ಹೇಳಿದ್ರಲ್ಲ, ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್. ಜೋಗಿದು ಒಂದು ನಾಟಕದಲ್ಲಿ ಒಂದು ಡೈಲಾಗ್ ಬರುತ್ತೆ. ಒಬ್ಬ ಕೂತ್ಕೊಂಡಿದ್ದಂತೆ, ಅವನು ಯಾವನೋ ಬಂದ, ಒಬ್ಬ, ನಮಸ್ಕಾರ ಸರ್, ನಾನು ಯಾರು ಜ್ಞಾಪಕ ಇಲ್ವಾ? ಯಾರು ನೀವು? ನಿಮ್ಮನ್ನು ನಾನು ನೋಡೇ ಇಲ್ವಲ್ಲ ಅನ್ನಂತೆ. ಅವನು ಹುಡುಗಿನ ತೋರ್ಸೋಕ್ಕೆ ಬಂದರು. ಯಾರು ನೋಡೇ ಇಲ್ವಲ್ಲ? ನಾನು ಸರ್, ನಿಮ್ಮನೆ ರಸ್ತೆ 3ನೇ ಮನೆಯೇ ನಂದು, ನಮ್ಮ 3ನೇ ಮನೆಯೇ ನಂದು. ನಮ್ಮ ಮನೆಯಿಂದ 3ನೇ ಮನೆನಾ? ನಮ್ಮ 3ನೇ ಮನೆಯಲ್ಲಿ ಶನಿ ಇದೆ ಅಂತ ಜಾತಕ. ಈ ಥರ ಅವನ ಮಗಳನ್ನ ಕಟ್ಕೊಂಡ್ರೆ ಶನಿ ಕಟ್ಟನೇ ಜಾಸ್ತಿ ಆಗಿ ಹಿಂಗೆ ಹೋಗ್ತಾ ಇರತ್ತಲ್ಲ. ಕೆಲವು ಸಲ ಒಂದೇ ಹಿಂಗೆ ಆಗ್ತಾ ಇರೋದು. ಮಾಸ್ಟರ್ ಹಿರಣ್ಯ ಇದು ಒಂದು ನಾಟಕದಲ್ಲಿ ಒಬ್ಬ ಬ್ರೋಕರ್ ಬರ್ತಾನೆ. ಮಾಸ್ಟರ್ ಹಿರಣ್ಯ ಲಂಚ್ ಅವತಾರಲ್ಲೋ ಯಾವುದು ನಡುಬಿದ್ದಿನ ಅನ್ನೋದು ಒಂದು ನಾಟಕದಲ್ಲಿ ಬರ್ತಾನೆ. ಇವ್ರು ಏನು ಕೆಲಸ ಮಾಡ್ತಾರೆ? ಇವರು ಮ್ಯಾರೇಜ್ ಬ್ರೋಕರು. ಹೌದಾ? ಹೆಂಗೆ ಇವ್ರದ್ದು ಬಿಸ್ನೆಸ್ ಹೆಂಗೆ? ಏನಿಲ್ಲ ಸ್ವಾಮಿ, ಇವ್ರದ್ದು ಫಿಕ್ಸೆಡ್ ರೇಟು. ಒಂದು ಕುತ್ತಿಗೆಗೆ ಒಂದು ತಾಳಿ ಬಿದ್ದರೆ ಇವ್ರಿಗೆ ಇಷ್ಟು ರೂಪಾಯಿ ಅಂತ ಕಮಿಷನ್ ಕೊಟ್ಬಿಡ್ಬೇಕು. ಒಂದು ಕುತ್ತಿಗೆಗೆ ಒಂದು ತಾಳಿ ಬಿದ್ದರೆ ಇಷ್ಟು ರೂಪಾಯಿ ಅನ್ಬೇಕಾದ್ರೆ, ಅಕಸ್ಮಾತ್ ಆ ಹುಡುಗ ತಾಳಿನ ಕುತ್ತಿಗೆ ಕಟ್ಟಿದೆ ಸೊಂಟ ಕಟ್ಬಿಟ್ರೆ ಅವಾಗ ಎಷ್ಟು ದುಡ್ಡು ಅಂತ. ಸೊಂಟಕ್ಕೆ ಹೆಂಗೆ ಕಟ್ಟೋಕ್ಕಾಗತ್ತೆ? ಎಲ್ಲ ತಲೆ ಇದೆಯೇ ನಿನಗೆ? ಕುತ್ತಿಗೆ ಇರೋದೇ ತಾಳಿ ಕಟ್ಟೋದು? ಹಂಗಲ್ಲ ಸ್ವಾಮಿ, ಅವ್ರವ್ರ ಖುಷಿ ಅದು. ಇವಾಗ ಇವ್ರು ಹೇಳ್ದಂತೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹಿಂಗೆ ಹೇಳಿದ್ರಲ್ಲ, ಅವ್ರವ್ರ ಖುಷಿ. ಈಗಿನ ಕಾಲ ಇವಾಗ ಹುಡುಗಿರಲ್ಲ, ಇದು ಡ್ರೆಸ್ ಹಾಕ್ಕೊಳ್ಳುವಾಗ ಸೊಂಟಕ್ಕೆ ಒಂದು ಇದನ್ನು ಕಟ್ಕೊಳ್ಳಲ್ವ ಈಗ? ಅದೇ ಥರ ಹುಡುಗ ಮಾಡೋ ಫ್ಯಾಷನ್ನು ಅವ್ನು ಕುತ್ತಿಗೆ ಕಟ್ಬಿಟ್ರೆ ಹೆಂಗೆ? ಈ ಥರ ಮ್ಯಾರೇಜ್ ಬ್ರೋಕರ್ ಅನ್ನೋದಲ್ಲ. ಅವರಿಗೆ ಲಿಮಿಟೆಡ್ ಇಂಟ್ರೆಸ್ಟ್. ರಿಲೇಟಿವ್ಸು, ಫ್ರೆಂಡ್ಸು, ಕಲೀಗ್ಸು, ಹಿತೈಷಿಗಳನ್ನ ನಾವು ಬ್ರೋಕರ್ ಅಂತ ತೊಗೊಳಕ್ಕಾಗಲ್ಲ. ಯಾರು ಅದನ್ನು ಬಿಸ್ನೆಸ್ ಅಂತನೋ ಯಾರು ಅಂತ ಮಾಡ್ಕೊಂಡು ಹಿಂಗೆ ಹೋಗ್ತಾರೋ ಅವ್ರನ್ನ ಮಾತ್ರ ಬ್ರೋಕರ್ ಮಾಡೋದು. ಅವರ ಇಂಟ್ರೆಸ್ಟ್ ಭಾಳ ಲಿಮಿಟೆಡ್ ಅಷ್ಟೇ ಅಲ್ಲದೆ, ಅವರಿಗೆ ಹುಡುಗಿ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರಲ್ಲ. ಸುಮ್ಮನೆ ಒಂದು ಜಾತಕ ಕೊಡಿ, ನಮ್ಮ ಹುಡುಗಿ ಇದ್ದಾನೆ, ಯಾವುದಾದ್ರು ಒಂದು ಹುಡುಗ ಇದ್ರೆ ಹೇಳಿ, ಜಾತಕ ಕೊಡಿ, ಫೋಟೋ ಕೊಡಿ, ಬಯೋಡೇಟಾ ಕೊಡಿ ಅಂತ ಹಿಂಗೆ ಹೇಳ್ತಾರೆ. ಇವರು ಬಯೋಡೇಟಾ ಕೊಡ್ತಾರೆ, ಅವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ನೋಡಿ ಸ್ವಾಮಿ, ನಿಮ್ಮ ಇಷ್ಟ. ಆಮೇಲೆ ಅವ್ರು ಬ್ಲೇಮ್ ಮಾಡೋಕ್ಕಾಗಲ್ಲ. ಅದಾದ್ರಿಂದನೇ ಅದು ಬೇಕಾದ್ರೆ ರೆಫರೆನ್ಸಾಗಿ ಇಟ್ಕೊಳ್ಳೋಣ. ಬಟ್ ಅವ್ರು ಹೇಳಿದ್ದಾರೆ ಅಂತ ಡಿಪೆಂಡ್ ಆಗುವಂಥದ್ದು, ಕಮಿಷನ್ ಮಾಡುವಂಥದ್ದು, ಆ ಥರ ಡಿಪೆಂಡ್ ಆಗೋದು ಬೇಡ. ಓಕೆ ಅಂತ ನೋಡ್ಕೊಳ್ಳೋದು ಬೆಟರ್. ಓಕೆ ಬ್ರೋಕರ್ಸು ಅಂದರೆ ನಮ್ಮ ರಿಲೇಟಿವ್ಸಲ್ಲಿ ಕೂಡ ಯಾರಾದ್ರೂ ನೋಡಿ ಹೇಳಿದ್ರೆ ಅವ್ರು ಬ್ರೋಕರ್ ಅಂತ ತೊಗೊಳ್ಳೋಂಗಿಲ್ಲ. ಬಟ್ ಅದೇ ಕೆಲಸ ಮಾಡಿರ್ತಾರೆ ಅವರು. ಆದರೆ ಅವ್ರ ಮುಖಾಂತರ ಹೋದರೆ ಒಳ್ಳೆಯದು ಅಂತ ಹೇಳಿದ್ರು. ಆಗಲೇ ನಮ್ಮ ಡುಂಡಿರಾಜ್ ಒಂದು ಮಾತು ಹೇಳ್ತಾ ಇದ್ರು, ವೆಬ್ಸೈಟ್ಗಳು ಬೇಕಾದಷ್ಟಿದೆ, .comಗಳು ಬೇಕಷ್ಟಿದೆ ಅಂತ. ಅದು ಎಷ್ಟು ಅಪಾಯ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಇವತ್ತು. ಯಾಕೆ ಅಂತಂದರೆ, ಆ ವೆಬ್ಸೈಟ್ಗಳು ನೋಡಿ ಮದುವೆ ಮಾಡ್ಕೊಂಡವರು ಅವನ ಹಿನ್ನೆಲೆ ನಮಗೆ ಗೊತ್ತಿರೋಲ್ಲ. ಪೇಪರ್ಗಳಲ್ಲಿ ಇತ್ತೀಚೆಗೆ ನೀವು ಓದಿರ್ಬೋದು, ಒಬ್ಬ 6 ಹುಡುಗಿಯರು ಮದುವೆ ಆಗಿದ್ದಾನೆ ಬರೀ ವೆಬ್ಸೈಟ್ ಮುಖಾಂತರವಾಗಿ. 7ನೇದು ಮದುವೆ ಆಗೋವಾಗ ಸಿಕ್ಕಿಬಿದ್ದಿದ್ದಾನೆ ಅವನು. ಅಲ್ಲಿವರೆಗೆ ಬೇರೆ ಬೇರೆ ವಿಳಾಸ, ಬೇರೆ ಬೇರೆ ಇದೆಲ್ಲ ಹೇಳ್ಕೊಂಡು ಮದುವೆ ಆಗಿದೆ ಅನ್ನೋಕ್ಕೆ ದಾಖಲೆನೇ ಇಲ್ಲ ಅಲ್ಲಿ. ನನಗನ್ಸುತ್ತೆ ಈ ಆಧಾರ್ ಕಾರ್ಡಲ್ಲಿ ಮದುವೆ ಆಗಿದ್ದಕ್ಕೊಂದು ಟಿಕ್ ಮಾಡೋಂಥದ್ದು ತಂದುಬಿಟ್ರೆ ಸರ್ಕಾರ ಐ ವಿಲ್ ಬಿ ಮೋಸ್ಟ್ ಹ್ಯಾಪಿ. ಈ ಥರ ಡಬಲ್ ಮ್ಯಾರೇಜಸ್ ಎಲ್ಲ ನಿಂತೋಗುತ್ತೆ ಅದು. ಈಗ ಹೆಂಗೆ ಕಂಡುಹಿಡಿತೀರ ವೆಬ್ಸೈಟಲ್ಲಿ ನೀವು? ಭಾಳ ಕಷ್ಟ ಆಗ್ತಾ ಇದೆ. ಹೀಗೆ ವೆಬ್ಸೈಟನ್ನು ನಂಬಿ ಹೋಗಿ ಹುಡುಕಿ ಸುಮ್ಮನೆ ಮುಖ ನೋಡೋದು, ಹಲೋ ಅನ್ನೋದು, ಮಾತಾಡೋದು, ನೀನೆಲ್ಲಿ ನಿನ್ನ ಸಂಬಳ ಇಷ್ಟು, ನನ್ನ ಸಂಬಳ ಇಷ್ಟು, ಏನು ಮದುವೆ ಆಗೋಗ್ಬಿಡುತ್ತಾ? ಹಿನ್ನೆಲೆ ಬೇಡವಾ? ಜವಾಬ್ದಾರಿ ಬೇಡವಾ? ಯಾಕೆಂದರೆ ಕಂಪ್ಯೂಟ್ರನ್ನೇ ನಂಬೋಕ್ಕಾಗಲ್ಲ. ಅದೇ ಯಾವತ್ತು ವೈರಸ್ ಹಿಡಿಯುತ್ತೆ ಹೇಳೋಕ್ಕಾಗಲ್ಲ. ಇನ್ನು ಅದು ತೋರಿಸಿರ್ತಕ್ಕಂಥ ಸಂಬಂಧ ವೈರಸ್ ಹಿಡಿಯಲ್ವಾ? ಹೇಳಿ ಡುಂಡ್ರಾಜ್. ನೋಡಿ, ನೀವು ಆಧಾರ್ ಕಾರ್ಡ್ ಅಂದಾಗ ನನಗೆ ನೆನಪಾಯಿತು. ಈಗ ಯಾರ ಮುಖವು ನಮ್ಮ ವಾಟ್ಸಪ್ಪಿನ ಪ್ರೊಫೈಲ್ ಪಿಕ್ಚರಲ್ಲಿ ಇರುವಷ್ಟು ಸುಂದರವಾಗಿರೋದಿಲ್ಲ, ಆಧಾರ್ ಕಾರ್ಡ್ನಲ್ಲಿ ಇರುವಷ್ಟು ಕೆಟ್ಟದಾಗಿರೋದಿಲ್ಲ. ನಿಜ ಏನನ್ನೋದು ನೀವು ವೆರಿಫೈ ಮಾಡಬೇಕು. ಸುಮ್ಮನೆ ಕಾರ್ಡ್ ನೋಡಿ, ಪ್ರೊಫೈಲ್ ಪಿಕ್ಚರ್ ನೋಡಿ ಮೋಸ ಹೋದರೆ ಅದಕ್ಕೆ ನೀವೇ ಜವಾಬ್ದಾರರು. ಆಮೇಲೆ ನಮ್ಮ ಗುಂಡೂರಾಯರು ಆರಂಭದಲ್ಲೇ ಒಂದು ಉದಾಹರಣೆ ಕೊಟ್ಟರು. ನಮ್ಮ ಗ್ರೇಟ್ HN ಅವರು ಉದಾಹರಣೆ ಕೊಟ್ಟರು. HN ಅವರು ಎಳನೀರನ್ನು ನೇರವಾಗಿ ಕುಡಿತಾ ಇದ್ದರು. ಯಾಕೆ ಸ್ಟ್ರಾ ಬೇಡವಾ ಸರ್ ಕೇಳಿದ್ರೆ, ಐ ಡೋಂಟ್ ವಾಂಟ್ ಎನಿ ಮಿಡ್ಲ್ ಮೆನ್ ಅಂತ. ಹಾಗೆ ಹೇಳಿದ್ರೆ ಮದುವೆ ಆಗದೆ ಉಳಿದ್ರು ಅವರು. ಆ ಜನ್ಮ ಬ್ರಹ್ಮಚಾರಿ ಆಗಿ ಅವರು ಯಾಕೆ ಉಳಿದ್ರಪ್ಪ ಅಂತ ನನಗೆ ಈಗ ಗೊತ್ತಾಯ್ತು ಕಾರಣ. ಯಾವುದಕ್ಕೂ ಮಿಡ್ಲ್ ಮೆನ್ ಬೇಡ ಅಂದರು ಅವರು, ಮದುವೆಗೂ ಮಿಡ್ಲ್ ಮೆನ್ ಬೇಡ ಅಂತಂದರು. ಆವಾಗ ಏನಾಗುತ್ತೆ, ಮದುವೆ ವಯಸ್ಸು ಮೀರಿ ಹೋಗುತ್ತೆ. ಮದುವೆಗೆ ಒಂದು ಡೇಟ್ ಆಫ್ ಎಕ್ಸ್ಪೈರ್ ಇದೆ. ಡಾಕ್ಟ್ರೆ, ನೀವು ಎಕ್ಸ್ಪೈರಿ ಆದ ಮೆಡಿಸಿನ್ ಯಾವ್ದಾದ್ರು ತಗೊಂತೀರಾ, ಕೊಡ್ತೀರಾ? ಇಲ್ಲ. ಹಾಗೆ ಮದುವೆಗೆ ಒಂದು ವಯಸ್ಸು ಅಂತಿರುತ್ತೆ. ಹುಡುಗಿಯರಿಗೆ ಒಂದು 26ರಿಂದ 28, ಹುಡುಗರಿಗೆ ಒಂದು 30. ಆಮೇಲೆ ಆ ವಯಸ್ಸು ದಾಟಿದ ಮೇಲೆ ಭಾಳ ಕಷ್ಟ, ಡಿಮ್ಯಾಂಡ್ ಕಮ್ಮಿ ಆಗ್ತಾ ಹೋಗುತ್ತೆ ಅವ್ರಿಗೆ. ಅವ್ರು ಇನ್ನೂ ಅಷ್ಟು ಏಜ್ ಆದವ್ರನ್ನೇ ಅವ್ರು ಹುಡುಕಬೇಕು. ಅಯ್ಯೋ ಮದುವೆ ಆಗಲಿಲ್ಲ ಅನ್ನೋ ತಲೆ ಬಿಸಿಯಲ್ಲಿ ಸ್ವಲ್ಪ ತಲೆ ಹಾಳಾಗುತ್ತೆ.
ಅವನು ತಡೆ ಆಗಿದೆ ಅಂತ ಯಾರು ಹೆಣ್ಣು ಕೊಡಲ್ಲ. ಅದಕ್ಕೆ ಗಾದೆ ಬಂದಿರೋದಲ್ವಾ, ಮದುವೆ ಆಗದೆ ಹುಚ್ಚು ಬಿಡೋದು, ಹುಚ್ಚು ಬಿಡದೆ ಮದುವೆ ಆಗೋದು ಅನ್ನೋ ಗಾದೆ ಬಂದಿದ್ದೆ ಆ ಕಾರಣಕ್ಕೆ. ಹಾಗಾಗಿ ಈಗ ಇವರು ಡೆಫಿನೇಷನ್ನೇ ಚೇಂಜ್ ಮಾಡೋಕ್ಕೆ ಹೋದ್ರು ನಮ್ಮ ಗುಂಡೂರಾಯರು. ಎಂಥ ಬುದ್ಧಿವಂತರು ನೋಡಿ. ಯಾಕಂದರೆ ಅವರಾಗಲಿ ಉಮೇಶ್ ಗೌಡರಾಗಿ ಒಪ್ಕೊಂಡ್ರು ನಮ್ಮನ್ನು ಮದುವೆ ಮಾಡಿಸಿದ್ದು ಬ್ರೋಕರ್ ಇದ್ದೇ ನಮ್ಮ ಮದುವೆ ಆಗಿದೆ ಅಂತ. ಹಾಗಾಗಿ ಅವ್ರು ಯಾವ ಬಾಯಿಂದ ಹೇಳ್ತಾರೆ ಬ್ರೋಕರ್ ಬೇಡ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಬ್ರೋಕರಿನ ಡೆಫಿನೇಷನ್ನೇ ಚೇಂಜ್ ಮಾಡೋಕ್ಕೆ ಹೊರಟಿದ್ದಾರೆ ಅವರು. ಈಗ ಬ್ರೋಕರ್ ಅಂದರೆ ಬರೀ ಕಮಿಷನ್ ತಗೊಂಡು ಮಾತ್ರ ಬ್ರೋಕರು, ಅವರು ಅಪಾಯಕಾರಿ ಅಂತ ಹೇಳ್ತಾರೆ, ಉಳಿದವರೆಲ್ಲ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಬ್ರೋಕರ್ ಅಂದರೆ ಮಧ್ಯವರ್ತಿ ಅಂತ. ಇನ್ನು ಮಧ್ಯವರ್ತಿ ಅಂದರೆ ಮೂರನೇ ಒಬ್ಬ ವ್ಯಕ್ತಿಯ ಸಹಾಯ ಬೇಕು. ಈಗ ನರಸಿಂಹಮೂರ್ತಿಯವರು ಲವ್ ಮ್ಯಾರೇಜು ನಮ್ಗೆ ಹೇಳಿದ್ದಾರೆ, ಅವ್ರು ಗೊತ್ತು. ಆದರೆ ತಲೆಯಾಗಿ ಆಟೋಮೆಟಿಕ್ ಲವ್ ಆಗಲಿಲ್ಲ ಅವರದ್ದು, ಏನೋ ಒಂದು ಸ್ನೇಹಿತರ ಕೈವಾಡ ಎಲ್ಲ ಇರುತ್ತೆ ಅವರದ್ದು, ಏನೋ ಒಂದು ಇರುತ್ತೆ. ಅಥವಾ ಸಾಹಿತ್ಯವೇ ಮಧ್ಯವರ್ತಿ ಆಗಿರ್ಬೋದು. ನರಸಿಂಹಮೂರ್ತಿ ಹೇಳ್ತಾ ಅದ್ಭುತವಾದ ಸಾಹಿತ್ಯವನ್ನು ಬರೆದ್ರು, ಅದನ್ನು ನೋಡಿ ಅವರು ಮರಳಾದರು ಅಂದರೆ ಆ ಸಾಹಿತ್ಯ ಒಂದು ಮಧ್ಯವರ್ತಿಯಾಗಿ ಬಂತು. ಕರೆಕ್ಟ್ ಅಲ್ವಾ? ಈ ರೀತಿ ಒಂದು ವಿಶಾಲವಾದ ಅರ್ಥದಲ್ಲಿ ನಾವು ತಗೋಬೇಕು ಈ ಬ್ರೋಕರ್ ಅನ್ನೋ ಪದವನ್ನು. ವಿಶಾಲವಾದ ಅರ್ಥದಲ್ಲಿ ತೊಗೊಂಡ್ರೆ ಅದರಿಂದ ಯಾವ ಅಪಾಯವಿಲ್ಲ. ನಿಮ್ಗೆ ಏನೇನು ಇಲ್ಲಿ ಎಲ್ಲೆಲ್ಲ ಹೆಣ್ಮಕ್ಳಿದ್ದಾರೆ ಅಂತ ಗಂಡಿಗೆ ಗೊತ್ತಾಗುತ್ತೆ, ಎಲ್ಲೆಲ್ಲ ಒಳ್ಳೆ ಸುಂದರವಾದ ಹೆಣ್ಣುಗಳಿದ್ದಾರೆ ಅಂತ ಗಂಡಿಗೆ ಗೊತ್ತಾಗುತ್ತೆ, ಗಂಡುಗಳಿದ್ದಾರೆ ಅಂತ ಹೆಣ್ಣಿಗೆ ಗೊತ್ತಾಗುತ್ತೆ. ಆವಾಗ ನೀವು ಪರಾಂಬರಿಸಿ ನೋಡಬೇಕು, ಮೋಸ ಹೋಗಬಾರ್ದು. ಇವ್ರು ಹೇಳಿದಾಗೆ ವೆಬ್ಸೈಟ್ನಲ್ಲಿ ಎಲ್ಲರಿಗೂ ಮೋಸ ಆಗುತ್ತೆ ಅಂತಲ್ಲ, ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನೀವು ಅದನ್ನು ವ್ಯಾಲಿಡೇಟ್ ಮಾಡಬೇಕು ಬೇರೆ ಬೇರೆ ಸೋರ್ಸ್ಗಳ ಮುಖಾಂತರ. ಅದು ಹೌದಾ ನಿಜವಾ ಏನು ಅಂತ ಮುಖಾಮುಖಿ ಆಗಲೇಬೇಕು. ಎಷ್ಟೋ ಜನ ಫಾರಿನ್ನಲ್ಲಿದ್ದಾನೆ ಅಂದ್ಬಿಟ್ಟು ನೋಡದೆ ಮದುವಾಗಿ ಮೋಸ ಹೋಗಿದ್ದಾರೆ. ಯಾವುದೇ ದೇಶದಲ್ಲಿ ಒಂದು ಸಾರಿ ಮುಖಾಮುಖಿಯಾಗಿ ಮಾತುಕತೆ ಆದಮೇಲೆ ಮದುವೆ ಆದರೆ ಯಾವ ಅಪಾಯನೂ ಇರೋದಿಲ್ಲ. ಹಾಗಾಗಿ ನನ್ನ ವಾದ ಏನಪ್ಪ ಅಂತಂದರೆ, ಈ ರೀತಿ ಒಂದು ಇಲ್ಲದೆ ಹೋದರೆ ಏನಂತ ನೋಡಿ, ಈಗ ಅದು ಈ ಮಾವಿನ ಹಣ್ಣು ಸಿಗುತ್ತೆ, ಈ ವಸಂತ ಕಾಲದಲ್ಲಿ ಪೇಟೆಯಲ್ಲಿ ಸಿಗುತ್ತೆ ಥರದ ವಿವಿಧ ಜಾತಿಯ ಮಾವಿನ ಹಣ್ಣು. ಕೆಲವು ನತದೃಷ್ಟರಿಗೆ ಎಷ್ಟು ಹುಡುಕಿದರೂ ಸಿಗುವುದಿಲ್ಲ ಮಾವನ ಹೆಣ್ಣು. ಹೌದು, ಕಷ್ಟ ಆಗುತ್ತೆ. ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಬಂದು ಮದುವೆ ಆಗಬೇಕು ಅಂತಂದರೆ ಆಗೋದಿಲ್ಲ. ಹಾಗಾಗಿ ಇರುವ ಎಲ್ಲ ಮಧ್ಯವರ್ತಿಗಳನ್ನು ನೀವು ಬಳಸ್ಕೊಳ್ಬೇಕು. ನಿಮ್ಮ ಸ್ನೇಹಿತರಿಗೆ ಹೇಳಬೇಕು, ನಿಮ್ಮ ಬಂಧುಗಳಿಗೆ ಹೇಳಬೇಕು, ವೆಬ್ಸೈಟ್ನಲ್ಲೂ ಹಾಕಬೇಕು. ನಮ್ಮ ಮನೆಯಲ್ಲಿ ಒಂದು ಹುಡುಗಿ ಮದುವೆಗಿದೆ ಅಥವಾ ನಮ್ಮ ಮನೆಯಲ್ಲಿ ಒಬ್ಬ ಹುಡುಗ ಮದುವೆಗಿದ್ದಾನೆ ಅಂತ ಅತ್ಯಂತ ಸರಿಯಾದ ಪ್ರಚಾರ ಕೊಡಬೇಕು ನಿಮಗೆ. ಆಗಲೇ ನಿಮಗೆ ಒಳ್ಳೆಯ ಒಂದು ಆಯ್ಕೆ ಸಿಗುತ್ತೆ, ಸೂಕ್ತವಾದ ಒಂದು ವ್ಯಕ್ತಿ ಸಿಗುತ್ತೆ, ಸಂಸಾರ ಸುಸೂತ್ರವಾಗಿ ನಡೆಯುತ್ತೆ. ಆದ್ದರಿಂದ ಬ್ರೋಕರು ಬೇಕರು, ಬ್ರೋಕರು ಮದುವೆ ಬೇಕರು ನಮಗೆ. ಈಗ ನಮ್ಮ ಮನೆಯಲ್ಲಿ ಕಾಫಿ ಮೇಕರ್ ಇಟ್ಕೊಂಡಿದ್ರು, ಚೆನ್ನಾಗೋಯ್ತದು. ಎಲ್ಲೋ ಒಂದು ಕಡೆ ಪುಡಿ ಹಾಕೋದಂತೆ, ಕೆಳಗಡೆ ಹಬೆ ಬರುತ್ತಂತೆ, ಮೇಲೆ ಡಿಕಾಕ್ಷನ್ ಬರುತ್ತಂತೆ, ಕಡೆಗೆ ಎತ್ತು ಬಿಸಾಕ್ಬಿಟ್ರು ವಾಪಸ್ಸು. ಮುಂಚೆ ಇದ್ದೇ ಸರಿ, ನಮ್ಮ ಅಜ್ಜಿ ಮಾಡ್ತಾಯಿದ್ರು. ಬಿಸಿನೀರಿಗೆನೆ ಕಾಫಿ ಪುಡಿ ಹಾಕ್ಬಿಟ್ಟು ಬಟ್ಟೆಯಲ್ಲಿ ಹಿಂಗೆ ಸೋಸೋದು. ಅದ್ರ ರುಚಿ ಇವತ್ತಿನವರೆಗೆ ಯಾವ ಫಿಲ್ಟ್ರು ಕೊಟ್ಟಿಲ್ಲ. ಹೀಗೆ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ತಾ ಇರುತ್ತೆ. ಕಾಫಿ ವಿಷಯ ಒಂದೇ ಅಲ್ಲ, ಮದುವೆ ವಿಷಯ ಕೂಡ ಹೌದು. ಈಗ ಬ್ರೋಕರ್ ಅಂತಂದರೆ ಅವನ ಮುಖಾಂತರ ಅಟ್ಲೀಸ್ಟ್ ಗೊತ್ತಿರೋನಾದರೆ ಪರವಾಗಿಲ್ಲ. ಎ ನೋನ್ ಡೆವಿಲ್ ಈಸ್ ಬೆಟರ್ ದೆನ್ ಅನ್ ಅನ್ನೋನ್ ಏಂಜಲ್. ಗೊತ್ತಿಲ್ಲದೆ ಇರೋ ದೇವತೆಗಿಂತ ಗೊತ್ತಿರೋ ದೆವ್ವಾನೇ ವಾಸಿ ಅಂತ. ಕರೆಕ್ಟ್. ಆ ದೃಷ್ಟಿಯಿಂದ ಒಬ್ಬ ಗೊತ್ತಿರೋ ವ್ಯಕ್ತಿ, ಒಬ್ಬ ಅವನು ಬ್ರೋಕರ್ ಆಗ್ಬೋದು ಅಥವಾ ರಿಲೇಟಿವ್ ಆಗ್ಬೋದು, ಅವನ ಮುಖಾಂತರ ಬಂದು ಸೋರ್ಸ್ ತೊಗೊಳ್ಬೇಕೇ ವಿನಃ ಗೊತ್ತಿಲ್ಲದೆ ಇರತಕ್ಕಂಥ ವೆಬ್ಸೈಟು ಅಥವಾ ಸುಮ್ಮನೆ ಪರಸ್ಪರ ನೋಡಿ ನೀವು ವಾಟ್ಸಪ್ಗಳಲ್ಲಿ ಚಾಟ್ ಮಾಡಿ ಮದುವೆ ಮಾಡ್ಕೊಳ್ಳೋಕೆ ಹೋದರೆ ಕಷ್ಟ ಆಗುತ್ತೆ, ಮಕ್ಕಳಾಗೋದು ಕಷ್ಟ ಆಗುತ್ತೆ. ಈಗ ಗುರುಗಳೇ ಎದುರುಗಡೆ ಕೂತರು ನಾರದ ಮಹರ್ಷಿಗಳು ಉದಾಹರಣೆ ಹೇಳಿದ್ರು. ನಾರದ ಮಹರ್ಷಿಗಳು ಲೋಕ ಕಲ್ಯಾಣಕ್ಕಾಗಿ ಎಂತೆಂಥ ಮದುವೆ ಮಾಡಲಿಲ್ಲ, ಎಂತೆಂಥ ಮದುವೆ ಆಗಲಿಲ್ಲ. ಖಂಡಿತ ಹೌದು, ನಾರದ ಮಹರ್ಷಿಗಳು ಎಷ್ಟು ಬುದ್ಧಿವಂತರು, ಅದಕ್ಕೆ ಅವರು ಮದುವೆನೇ ಆಗಲಿಲ್ಲ. ಹೌದ್ರ ಅಲ್ಲ? ನೀವು ಬ್ರೋಕರ್ಗಳು ಮಾಡಿಸಿದ್ದು ಈ ಉದಾಹರಣೆಗೆ ನಾನು ಈ ಹಿಂದಿನ ಹಂತದಲ್ಲಿ ಹೇಳಿದಾಗ ಗುರುಗಳು ಅಯ್ಯೋ ಇಲ್ಲ ನೋಡಿ ಮತ್ತೆಂಥವ್ರು ಮದುವೆ ಆಗಿದ್ದೀರಿ, ಚೆನ್ನಾಗಿದ್ದವ್ರು ಮದುವೆ ಆಗಿಲ್ವ ನೀವು ಅಂತ ಪ್ರಶ್ನೆ ಮಾಡಿದ್ರಿ ಅಲ್ವಾ ಗುರುಗಳೇ? ಬ್ರೋಕರ್ ಮಾಡಿಸಿದ ಮದುವೆಯಿಂದ ನಮ್ಮನೇಲಿ ಎಂತೆಂಥ ಘಟನೆಗಳು ನಡೀತಾ ಗೊತ್ತಾ? ಮೊನ್ನೆ ನಮ್ಮವಳು ಬರ್ತಡೆ, ನಾನು ಹೇಳಿದೆ ವಿಶ್ ಯು ಹ್ಯಾಪಿ ಬರ್ತಡೆ ಕಣೆ ಅಂತ ಅಂದೆ. ಒಂದು ಗಿಫ್ಟ್ ಕೊಡಬಾರ್ದಾ ಅಂದ್ಲು. ನಾನು ಸುಮ್ಮನಿರೋಕ್ಕಾಗದೆ ನಾನೇ ಒಂದು ಗಿಫ್ಟ್ ಕಣೆ ಅಂದೆ. ಅದಕ್ಕೆ ಅವಳು ಸ್ವಲ್ಪ ಚೆನ್ನಾಗಿರೋದು ಬೇಕಿತ್ತು ಅಂತ. ಹೌದ್ರಾ? ಎಂತ ಎಡವಟ್ಟು ನೋಡಿ. ಅದಾದ್ಮೇಲೆ ಏನಂಗಾರ ನಾನು ಚೆನ್ನಾಗಿಲ್ವಾ ಅಂದೆ. ಅಲ್ಲ ಸ್ವಲ್ಪ ಕಾಸ್ಟ್ಲಿ ಆಗಿರೋದಾರು ಇರಬೇಕಿತ್ತು ಅಂದ. ಆಯ್ತಾ, ನಾನು ಚೆನ್ನಾಗೂ ಇಲ್ಲ ಕಾಸ್ಟ್ಲಿನೂ ಅಲ್ಲ ಅಂತ ಗೊತ್ತಾಯ್ತರ. ಈ ಥರದ್ದು ಎಡವಟ್ಟುಗಳಾಗ್ತವೆ. ಒಂದ್ಸಲ ಯಾವುದೋ ಗಂಡಿಗೆ ಭಾಳ ಹಿಂಗೆ ಬ್ರೋಕರ್ ನೋಡಿ ಮದುವೆ ಮಾಡಿಸಿದ್ದು, ಪರಸ್ಪರ ಒಬ್ರನ್ನೊಬ್ರು ಅರ್ಥಕೊಂಡಿಲ್ಲ. ಯಾವುದೋ ಗಂಡ ಯೋಚನೆ ಮಾಡ್ತಾ ಕೂತಿದ್ನಂತೆ. ಅವಾಗ ಹೆಂಡ್ತಿ ಬಂದೋಳೆ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ, ಏನಾಯಿತು? ಅಯ್ಯೋ ಏನಿಲ್ಲ ಕಣೆ,
ಕಾರನ್ನ ಲೋನಲ್ಲಿ ತೊಗೊಂಡಿದ್ನಲ್ಲ 4 ತಿಂಗಳಾಯ್ತು EMI ಕಟ್ಟಿಲ್ಲ, ಬಂದು ಕಾರ್ ತೊಗೊಂಡು ಹೋಗ್ಬಿಡ್ತಾರೆ. ಯೋಚನೆ ಮಾಡಿಬಿಡಿ, ಬಿಡಿ ಏನಾಗಲ್ಲ. ಇಲ್ಲ ನನಗೆ ಕಾರ್ ತೊಗೊಂಡು ಹೋಗ್ತಾರೆ ಅನ್ನೋದು ಯೋಚನೆ ಅಲ್ಲ, ಮತ್ತು ನನ್ನ ಮದುವೆನೂ ಲೋನಲ್ಲಿ ಆಗಿದ್ರೆ ಅನ್ನೋದು ಹಿಂಗಿರುತ್ತೆ ಅವ್ರ ಮನಸ್ಥಿತಿಗಳು ಅಂತ. ನನಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದೊಂದು ವಿಷಯ ನೆನಪಲ್ಲಿದೆ. ಒಂದ್ಸಲ ಹೆಂಡತಿ ಗಂಡನಿಗೆ ಹೇಳ್ತಾಳಂತೆ, ಏನೇ ಅನ್ನಿ ನಮ್ಮ ಮದುವೆ ಮಾಡಿಸಿದ ಬ್ರೋಕರ್ ಇದ್ದಾನಲ್ಲ, ಅವನು ನಿಮಗೆ ಒಂಥರ ವರ ಕೊಟ್ಟ ಹಾಗೆ. ಬ್ರೋಕರ್ ವರ ಕೊಟ್ಟ, ಅದೇ ಹೆಂಗೆ? ನಾವು ಹೆಣ್ಮಕ್ಳು ನಾವು ಒಂಥರ ಲಾಟ್ರಿ ಇದ್ದಂಗೆ ನಿಮಗೆ ಅಂತ ಅನ್ನಂತೆ. ಗಂಡ ಅದಕ್ಕೆ ತಕ್ಷಣ ಯಾವ ಕಾರಣಕ್ಕೂ ಅಲ್ಲ. ಯಾಕೆ? ಅಟ್ಲೀಸ್ಟ್ ಲಾಟ್ರಿ ನಮಗೆ ಹೊಡಿದೇ ಇದ್ರೆ ಬರದೇ ಇದ್ರೆ ಅರ್ಧ ಹಾಕ್ಬೋದು, ನಿಮ್ಮನ್ನ ಅನಿವಾರ್ಯವಾಗಿ ಜೊತೆಗೆ ಇಟ್ಕೋಬೇಕಾಯ್ತದೆ. ಹಂಗಾಗಿ ಯಾವ ಕಾರಣಕ್ಕೂ ಅಲ್ಲ ಅಂತ. ಈ ಬ್ರೋಕರ್ ಇದ್ದಾರಲ್ಲ, ಅನೇಕ ವಿಚಾರಗಳನ್ನ ಮುಚ್ಚಿಡ್ತಾರೆ, ಹೇಳೋದಿಲ್ಲ. ಈಗ ನಮ್ಮ ನಾನು ನೋಡಿದಾಗೆ ಒಂದು ಘಟನೆ ನಡೆದಿತ್ತು ನಮ್ಮ ಪಕ್ಕದ ಮನೆಯವ್ರ. ಪಾಪ ಅವ್ರಿಗೆ ಗೊತ್ತಿಲ್ಲದೆ ಇರೋ ಒಂದು ಅಂಗವೈಕಲ್ಯ, ಅಂದರೆ ಕಣ್ಣಿಗೆ ಕಾಣದೇ ಇರೋ ಒಂದು ಅಂಗವೈಕಲ್ಯದ ಹುಡುಗಿನ ತೊಗೊಂಡು ಬಂದು ಮದುವೆ ಮಾಡಿಬಿಟ್ರು. ಅಕ್ಷರಸಹಿತ ಸತ್ಯ ಗುರುಗಳೇ, ಇದು ಹೆಂಗೆ ನಡೆದಿದೆ ಘಟನೆ ಅಂತಂದರೆ, ಮದುವೆಯಾಗಿ 6 ತಿಂಗಳಿಗೆ ಗೊತ್ತಾಗೋಗ್ಬಿಟ್ಟಿದೆ. ಈಗ ಪರಿಸ್ಥಿತಿ ಏನು ಅಂದರೆ, ಅವನು ಆ ಹುಡುಗಿಯನ್ನು ಇಟ್ಕೋತಾ ಇಲ್ಲ. ತವ್ರ ಮನೆಗೆ ಕರ್ಕೊಂಡೋಗ್ಬಿಟ್ರೆ ತವ್ರ ಮನೇಲಿ ಏನು ಹೇಳ್ತಾರೆ ಗೊತ್ತಾ? ಮದುವೆ ಮಾಡಿಕೊಟ್ಟಿದ್ದೀವಿ, ಒಪ್ಪ ಕೊಟ್ಟು ಹೆಣ್ಣು ಕುಲಕ್ಕವರೆಗೆ ನೀನು ಬೇಕಾದ್ರೆ ತೊಗೊಂಡೋಗಿ ಆಳಬಾವಿಗೆ ಬಿಸಾಕೋ, ನಮ್ಮ ಮನೆಗೆ ಮಾತ್ರ ಕರ್ಕೊಂಬರ್ಬೇಡ ಅಂತ. ಇದ್ರ ನಡುವೆ ಆ ಹುಡುಗಿ ಜೀವನ ಹೆಂಗೆ ಗೊತ್ತಾ? ನಾವೆಲ್ಲ ನೋಡಿ ಗಮನಿಸಿದ್ದೇವೆ, ಯಾರು ಮನೆಗೆ ಎಷ್ಟು ಬಂದಿದ ತಕ್ಷಣ ಆ ಹುಡುಗಿನ ಹೊರ ಕಳಿಸ್ತಾನ ಅವನು. ಅವ್ನ ಫ್ರೆಂಡ್ಸ್ ಬಂದಿದ ತಕ್ಷಣ ಆಯ್ತು ಹೋಗಿ ಹೊರಗಡೆ ಅಂತಾನೆ, ನೆಂಟರು ಬಂದಿದ ತಕ್ಷಣ ಹೋಗಿ ಹೊರಗಡೆ ಅಂತಾನೆ, ಅಥವಾ ಯಾವ್ದಾದ್ರು ರೂಮಲ್ಲಿ ಕೂತ್ಕೋ ಅಂತಾನೆ. ಇಡೀ ಜೀವನ ಅವಳು ಹಿಂಗೆ ಬದುಕಬೇಕಲ್ಲ. ನನಗೆ ಮೋಸ ಮಾಡಿದ್ರಿ ಅಂತ ಪ್ರತಿದಿನ ಚುಚ್ಚುತ್ತಾನಲ್ಲ ಅವನು, ಅಲ್ವಾ? ಆದರೆ ಆ ಇಡೀ ಜೀವನವನ್ನು ಹಾಗೇ ಬದುಕುವಂಗೆ ಮಾಡಿದ್ಯಾರು? ಈ ಬ್ರೋಕರ್. ಅವತ್ತೇ ಎಲ್ಲ ಸತ್ಯವನ್ನು ಹೇಳಿದ್ರೆ ಅದೇನೋ ಒಂದು ಆಗಿರೋದು, ಹೌದಲ್ವಾ? ಈ ಥರದ ಕೆಟ್ಟ ಸ್ಥಿತಿಗಳಿಗೆ ಬ್ರೋಕರ್ಗಳು ತಗೊಂಡು ಬಂದು ನಿಲ್ಲಿಸ್ಬಿಡ್ತಾರೆ. ಎಷ್ಟೋ ಸಲ ಮೊದಲನೇ ಮದುವೆ ಆಗಿದ್ದನ್ನು ಮುಚ್ಚಿಟ್ಟು ಮದುವೆ ಮಾಡಿರೋ ಉದಾಹರಣೆಗಳಿದೆ. ಈ ಥರದ ಕೆಟ್ಟ ವಿಷಯಗಳನ್ನು, ಈ ಥರದ ಕೆಟ್ಟ ಸಂಪ್ರದಾಯಕ್ಕೆ ಅಡಿಗಲ್ಲಿ ಹಾಕೋದು ಯಾರು? ನಮ್ಮ ಚಿಕ್ಕಮ್ಮನೋ ನಮ್ಮ ಚಿಕ್ಕಪ್ಪನೋ ಅಥವಾ ನಮಗೆ ಬೇಕಾದವ್ರು ಹಾಕೋದಿಲ್ಲ. ದುಡ್ಡಿನ ಆಸೆಗೆ ಬಲಿಯಾದ ಬ್ರೋಕರ್ ಮಾತ್ರ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ, ಹೌದಾ ಅಲ್ವಾ? ಬ್ರೋಕರಿಗೆ ನಮ್ಮ ಆಡು ಭಾಷೆಯಲ್ಲಿ ಮಾಮ ಅಂತ ಬೇರೆ ಕರೀತಾರೆ, ಗೊತ್ತಿದೆ ಇರಬೇಕು. ಯಾಕೆ ಅಂತಂದ್ರೆ ಈ ಥರದ ವಿಚಾರಗಳಿಗೆ ಬ್ರೋಕರ್ ಅನ್ನೋ ಪದನೇ ನಮ್ಮಲ್ಲಿ ಒಂದು ಸ್ವಲ್ಪ ಕೀಳರ್ಥವನ್ನ ಈಡ್ ಮಾಡ್ಲಿಕ್ಕೆ ಶುರುವಾಗಿದೆ. ನಾವು ಅದಕ್ಕೆ, ನೀವು ನಮ್ಮ ಎದುರುಗಡೆ ಕೂತವ್ರು ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ, ಅದ್ರ ಬಣ್ಣ ಹಚ್ಚಿ ಅದನ್ನ ಸುಂದರ ಕಾಣಿಸ್ಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಸತ್ಯನೇ ಅಲ್ವಾ? ಅದನ್ನೆಲ್ಲ ಒಪ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ಕೆಲವು ಎಡವಟ್ಟುಗಳಾಗಿದೆ. ಅವ್ರು ಹೇಳ್ದಂಗೆ ಹೀಗೆ ಒಂದು ಬ್ರೋಕರು, ನಮ್ಮ ಫ್ರೆಂಡ್ ಅವ್ರ ಪೈಕಿ ಆ ಹುಡುಗಿನ ಗಂಟು ಹಾಕಿದ. ಅವಳಿಗೆ ಸಂಜೆ ಆದರೆ ಕಣ್ಣು ಕಾಣೋದಿಲ್ಲ, ಅದು ಹೇಳಲೇ ಇಲ್ಲ ಯಾರು. ಹೆಂಗೋ ಮ್ಯಾನೇಜ್ ಮಾಡಿಬಿಟ್ರು. ಆಮೇಲೆ ಗೊತ್ತಾಯಿತು ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಕಣ್ಣು ಕಾಣೋದೇ ಇಲ್ಲ. ಅದು ಕ್ಯೂರ್ ಮಾಡದೇ ಇರತಕ್ಕಂಥ ಒಂದು ಕಾಯಿಲೆ ಅದು. ಸೊ ಈ ಥರ ಟೋಪಿಗಳು ಹಾಕ್ಬಿಡ್ತಾರಲ್ಲ, ಅದಕ್ಕೇನೆ ಈ ಕಾಲದ ಹೆಣ್ಣು ಮಕ್ಕಳು ಎಷ್ಟು ಜೋರಾಗಿರ್ತಾರೆ ಅಂದರೆ, ಅವ್ನು ಬಂದ ತಕ್ಷಣನೇ ಅವನ್ನೇ ಇವ್ರು ಇಂಟರ್ವ್ಯೂ ಮಾಡಿಬಿಡ್ತಾರೆ. ಏನು ಎಲ್ಲಿ ಕೆಲಸ ಮಾಡ್ತೀಯಾ? ಹುಡುಗನ್ನ ಎಷ್ಟು ಸಂಬಳ? ಎಷ್ಟು ಜನ ಹುಡುಗಿರಿದ್ದಾರೆ ನಿಮ್ಮ ಆಫೀಸಲ್ಲಿ? ಇವಳು ಯಾರಿಗಾದ್ರೂ ಡೌಗೆ ಹೊಡಿತಾ ಇದೀಯಾ? ಇಲ್ಲಮ್ಮ, ಹಂಗೇನಿಲ್ಲ. ಚೆನ್ನಾಗಿ ನೋಡ್ಕೋತೀಯಾ? ಬಾಯಲ್ಲಿ ಪಕ್ಕದಲ್ಲಿ ನಿಂತ್ಕೋ, ಹೈಟ್ ನೋಡ್ತಾಳೆ, ಹೈಟ್ ಸರಿ ಹೋಗುತ್ತೆ ಅಂತ. ಟೇಪ್ ತಂದಿರ್ತಾಳೆ, ಟೇಪಲ್ಲಿ ಅಳಿತಾಳೆ. ಇಷ್ಟು ಡೈನಮಿಕ್ ಆಗಿ, ಇಷ್ಟು ಡೆವಿಲ್ ಆಗಿ ಮದುವೆಗೆ ಮುಂಚೆ ಮಾತು ಕತೆ ಎಲ್ಲ ನಡೆದು ಹೋಗುತ್ತೆ. ಅಷ್ಟೆಲ್ಲ ಆದಮೇಲೆ ಒಪ್ಪಿಗೆ ಆದರೆ ಅದು ಬರುತ್ತೆ. ಇದು ಯಾವ ಲೆವೆಲ್ಗೆ ಹೋಗಿದೆ ಅಂದರೆ, ವಿದೇಶದಲ್ಲಿ ಏನಿದೆ ಡೇಟ್ ಅನ್ನೋದು ಇದು ನಮ್ಮಲ್ಲಿ ಕೂಡ ಶುರು ಆಗಿಬಿಟ್ಟಿದೆ. ಸಾಮಾನ್ಯ ಆಗ್ತಾ ಇದೆ. ಹುಡುಗಿ ಜೊತೆಯಲ್ಲಿ ಹುಡುಗ ಹೋಗಿ ಆರಾಮಾಗಿ ಸುತ್ತಾಡ್ಕೊಂಡೆಲ್ಲ ಬಂದು 1 ದಿನ 2 ದಿನ ಬಿಟ್ಟ ಮೇಲೆ ಮದುವೆ ಆಗಬೇಕೋ ಇಲ್ವೋ ಅಂತಕ್ಕಂಥದ್ದನ್ನು ಚಾಯ್ಸ್ ತೊಗೊಳ್ತಕ್ಕಂಥದ್ದು. ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಎರಡೂ ಇದೆ. ನಮ್ಮ ಸಂಸ್ಕೃತಿಗೆ ಅದು ಒಗ್ಗಲ್ಲ, ನಾನು ಒಪ್ಪಲ್ಲ, ಅದು ಒಪ್ತೀನಿ. ಆದರೆ ಸೆಲೆಕ್ಷನ್ನಲ್ಲಿ ಎಡವಟ್ಟಾಗ್ಬಿಟ್ರೆ ಭಾಳ ಕಷ್ಟ. ನೀವು ಕಾಫಿ ಪುಡಿ ಅಂತ ಹೇಳ್ಬಿಟ್ರೆ ನೆಶದ ಪುಡಿ ಮನೆಗೆ ಬಿಟ್ರೆ ನೋಡೋಕೆ ಒಂದೇ ಥರ ಇರುತ್ತೆ. ಜಸ್ಟ್ ಇಮ್ಯಾಜಿನ್, ಅದು ಓಪನ್ ಮಾಡೋದಕ್ಕೇನೆ ಕೆಮ್ಮಿ ಸೀನಿ ಸುಸ್ತೊಡೆದೋಗ್ಬಿಡ್ತೀರ. ಆದ್ದರಿಂದ ಯಾವುದು ಕಾಫಿ ಪುಡಿ, ಯಾವುದು ನೆಶದ ಪುಡಿ ತಿಳ್ಕೋಬೇಕು. ಸಾಧ್ಯವಾದರೆ ಪರೀಕ್ಷೆ ಮಾಡಬೇಕು, 10 ಜನ ಕೇಳಬೇಕು, ಆಮೇಲೆ ಧುಮುಕಬೇಕು. ನೀನು ಇವರು SP ಪರಮೇಶ್ವರ ಭಟ್ರು ಒಂದು ಪದ್ಯದಲ್ಲಿ ಬರೀತಾರೆ, ನೀನು ಎಷ್ಟು ಸಲ ಬೇಕಾದರೂ ಅಳಿ ಬಟ್ಟೆನ ಕತ್ತರಿಸೋಕೆ ಮುಂಚೆ, ಬಟ್ ಕತ್ತರಿಸೋದು ಒಂದೇ ಸಲ ಅಂತ. ಒಂದೇ ಸಲ. SP ಪರಮೇಶ್ವರ ಭಟ್ ಹಾಗೆ ಸ್ವಲ್ಪ ಯೋಚನೆ ಮಾಡಿ ಮದುವೆ ಆಗಬೇಕು. ನೀವು ಆಗಿದ್ದೀರಾ ಬಿಡಿ,
ನೀವು ಅಲ್ಲ, ಎಕ್ಸಲೆಂಟ್ ಪೇರು, ಕತ್ತರಿಸೋದ್ರಲ್ಲಿ expert ಇವ್ರು, ಅದ್ಭುತ ಅದ್ಭುತ. ಈ ಅಂತ ಒಳ್ಳೆಯ ಮೇಡಮ್ ಸಿಕ್ಕಿರೋದು ನಿಮ್ಮ ಅದೃಷ್ಟ ಸರ್. ನಿಮ್ಮ ಮುಖಕ್ಕೆ ಅಂತ ಅವ್ರಿಗೆ ಜಾಸ್ತಿ ಆಗುತ್ತೆ ಅಂತ ನಂಗೆ ಅನಿಸಿದೆ. ಅದು ವಿತ್ ಹೆಲ್ಪ್ ಆಫ್ ಎ ಬ್ರೋಕರ್ ಸರ್. ಅದ್ಭುತವಾಗಿದೆ. ಬ್ರೋಕರ್ ಕೈ ಮುಗಿತೇನೆ, correct ಅಲ್ವಾ? ಆ ಮನುಷ್ಯನ ಕೈ ಮುಗಿತೇನೆ, ಸರಿಯಾಗಿ ಹೇಳಿದೆ. ಕೈ ಮುಗಿತೇನೆ ಸರ್. ನೋಡಿ, ಈ ಬ್ರೋಕರ್ ಅನ್ನೋನು ಎಲ್ಲ ಬ್ರೋಕರ್ಸ್ಗಳು ಕಮಿಷನ್ ಏಜೆಂಟ್ಸ್ ಅಲ್ಲ, ಹಾಂ, ಇದು ತಿಳ್ಕೊಳ್ಳಿ. ಅವ್ರು ಮಾಡೋದು ಸಮಾಜ ಸೇವೆ, ಆಯ್ತಾ, ಸಮಾಜ ಸೇವೆ ಅದು. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಜನರಿಗೆ ಸೊತ್ತು ಇದೆ, ಯಾರಲ್ಲೂ ಪುರುಸೊತ್ತಿಲ್ಲ. ಅದು ಕೂಡ ನೋಡಿ, ಅಮೆರಿಕದ ಬಂದ ಹುಡುಗರು ಒಂದು ತಿಂಗಳಿಗೆ ಬರ್ತಾರೆ, ಮದುವೆ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾರೆ, ಬೇಗ ಒಂದು ಹುಡುಗಿ ನೋಡಿ ಅಂತಾರೆ. ಆಗ ಊರಲ್ಲಿ ಹುಡ್ಕೊಂಡು ಎಲ್ಲಿ ಹೋಗ್ಲಿಕ್ಕೆ ಆಗುತ್ತೆ ಸರ್? ಆಗ ಬ್ರೋಕರ್ ಬೇಕಾಗುತ್ತೆ. ಅದು ಒಂದು ಕೆಲಸ. ಎರಡನೇದಾಗಿ ಅದು ಪುಣ್ಯದ ಕೆಲಸ. ನೋಡಿ, ಮದುವೆ ಮಾಡದ ಹೆಣ್ಣು ಮಕ್ಕಳ ಹೆತ್ತವರನ್ನು ಕೇಳಿ ನೋಡಿ, ಕಣ್ಣೀರು ಹಾಕ್ತಾ ಇರ್ತಾರೆ. ಏನು ಸರ್, ಮದುವೆ ಆಗದ ಹೆಣ್ಣು ಮಕ್ಕಳ ಹೆತ್ತವರನ್ನು ಕಣ್ಣೀರು ಹಾಕ್ತಾ ಇರ್ತಾರೆ, ಮಗಳಿಗೆ ಮದುವೆ ಆಗಿಲ್ಲ. ಅವರ ಕಣ್ಣೀರು ತಡೆದವನು ಈ ಬ್ರೋಕರ್, ಅವನು ಪುಣ್ಯವಂತ. ಎರಡನೇ ಕೆಲಸ. ಮೂರವರು ನಮ್ಮ ಹಿತಚಿಂತಕರು. ನನಗೆ ನನ್ನ ತಂಗಿಗೆ ಮಾಡಿ ಹುಡುಗಿ ನೋಡ್ಲಿಕ್ಕೆ ಹೋಗಿದ್ದೆವು. ಆ ಹುಡುಗನ ಕಡೆ ಅವರು ಬ್ರೋಕರ್ ಹೇಳಿದ, ಅಯ್ಯೋ ಈ ಹುಡುಗ ಭಾಳ ಚೆನ್ನಾಗಿದ್ದಾರೆ, ಅವ್ನು ಥಿಂಕಿಂಗ್ ಪಾಸಿಟಿವ್, ಬ್ಯಾಂಕ್ ಬ್ಯಾಲೆನ್ಸ್ ಪಾಸಿಟಿವ್, ಬ್ಲಡ್ ಗ್ರೂಪ್ ಪಾಸಿಟಿವ್ ಅಂತ. ಆಗ ನಮ್ಮ ಕಡೆ ಬ್ರೋಕರ್ ಹೇಳಿದ್ರು, ಅವನ HIV ಕೂಡ ಪಾಸಿಟಿವ್, ಬೇಡ ಅಂತ. ಅವ್ರು ಹಿತಚಿಂತಕರು. ಮತ್ತೆ ನೋಡಿ, ಬ್ರೋಕರ್ ಇಲ್ಲದೆ ಆಗುವ ಮದುವೆ ಅಂದರೆ ಸರ್, ಅದೊಂದು ಲವ್ ಮ್ಯಾರೇಜ್ ಮಾತ್ರ. ಈ ಲವ್ ಮ್ಯಾರೇಜ್ ಏನು ಉಂಟಲ್ಲ ಸರ್, ಸತ್ಯವಾಗಿ ಹೇಳ್ತೇನೆ, ನೆನ್ನೆಲ್ಲ ಮೊನ್ನೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಡ್ತು. ಏನು ಕೊಡ್ತು? ಡೈವರ್ಸಸ್ ಆರ್ ಮೋರ್ ಅಮಂಗ್ ದೋಸ್ ಪೀಪಲ್ ಹವ್ ಲವ್ ಮ್ಯಾರೇಜ್ ಮಾಡಿಕೊಂಡವರಲ್ಲಿ ಡೈವರ್ಸಸ್ ಜಾಸ್ತಿ ಅಂತ ಮೊನ್ನೆಲ್ಲ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಡ್ತು. ಯಾಕೆ ಕೊಡ್ತು ಅಂದರೆ, ಅದು ಸ್ಟೇಬಲ್ ಅಲ್ಲ. ಯಾಕೆಂದರೆ ಅದರಲ್ಲಿ ಫಿಸಿಕಲ್ ಅಟ್ರಾಕ್ಷನ್, ಪ್ರೀತಿ ಪ್ರೇಮ ನಡೆಯುವುದಿಲ್ಲ, ಫಿಸಿಕಲ್ ಅಟ್ರಾಕ್ಷನ್. ಪ್ರೇಮ ವಿವಾಹ ಅಂದರೆ ಮೊದಲು ಪ್ರೇಮ ವಿವಾಹ, ಆಮೇಲೆ ವಾದ ವಿವಾಹಗಳ ಪ್ರವಾಹ, ಅದು ಉಳಿಯುವುದಿಲ್ಲ. ಅದಕ್ಕೋಸ್ಕರ ಆ ಬ್ರೋಕರ್ ನೋಡಿದ್ದಾನಲ್ಲ, ಅವನೊಬ್ಬ ಸೂಕ್ತವಾದ ಬಾಳ ಸಂಗಾತಿಯನ್ನು ಅವನು, ಇಲ್ಲವಾದರೆ ಬ್ರೋಕರ್ ಇಲ್ಲದ ಮದುವೆಗಳು ಹೇಗಾಗ್ತದೆ ಪಾಪ. ಏನಂತಾರೆ ಅಂದರೆ, ಮ್ಯಾರೇಜ್ ಈಸ್ ಅ ಹರ್ಡ್ಲಿ ಡನ್ ಆ್ಯಕ್ಟ್ ವಿಚ್ ಇಸ್ ಸ್ಲೋಲಿ ರಿಪೆಂಟೆಡ್ ಅಂತ. ಆಮೇಲೆ ಕಷ್ಟಪಡಬೇಕು. ಮ್ಯಾರೇಜ್ ಈಸ್ ಅ 3 ರಿಂಗ್ ಸರ್ಕಸ್, ಎಂಗೇಜ್ಮೆಂಟ್ ರಿಂಗ್, ವೆಡ್ಡಿಂಗ್ ರಿಂಗ್ ಆ್ಯಂಡ್ ಸಫರ್ ರಿಂಗ್ ಅಂತ. ಮ್ಯಾರೇಜ್ ಇಸ್ ನಾಟ್ ಅ ವರ್ಡ್, ಇಟ್ಸ್ ಅಸ್ ಲೈಫ್ ಸೆಂಟೆನ್ಸ್ ಹೇಳ್ತಾರೆ. ಮೇಡ್ ಇನ್ ಹೆವನ್ ಬಟ್ ಸಫರ್ಡ್ ಆನ್ ದ ಅರ್ತ್ ಅಂತ. ಇದೆಲ್ಲ ಯಾಕೆ ಆಗಿದ್ದು? ಬ್ರೋಕರ್ ಇಲ್ಲದೆ ಮಾಡಿಕೊಂಡಂಥ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ದಯವಿಟ್ಟು ನನ್ನ ಪ್ರೇಕ್ಷಕರಿಗೆ ಕೈ ಮುಗಿದು ಹೇಳ್ತೇನೆ, ನೀವು ಮಾತ್ರ ಅಲ್ಲ, ದಯವಿಟ್ಟು ನೀವು ಕೂಡ ಬ್ರೋಕರ್ ಕೆಲಸ ಮಾಡಬೇಕು. ಪಾಪ ಎಲ್ಲೆಲ್ಲಿ ಮದುವೆ ಅವರಿಗೆಲ್ಲ ನೀವು ಕರೆದು ಒಂದು ಒಳ್ಳೆ ಭಾಳ ಸಂಖ್ಯೆ ಮಾಡಿಕೊಡಿ. ನೀವು ಸ್ವರ್ಗಕ್ಕೆ ಹೋಗ್ತೀರಿ. ಯಾಕಂದರೆ ಒಂದು ಮದುವೆ ಮಾಡಿಸಿದ್ರೆ ಸ್ವರ್ಗಕ್ಕೆ ಹೋದಷ್ಟು ಪುಣ್ಯ ಇದೆ. ಆದಷ್ಟು ಬೇಗ ನಾವು ಸ್ವರ್ಗದ ದಾರಿಯನ್ನು ಸುಲಭ ಮಾಡಿಕೊಳ್ಳೋಣ. ಸ್ವರ್ಗಕ್ಕೆ ಹೋಗಿ ಅದಕ್ಕೋಸ್ಕರ ದಯವಿಟ್ಟು ಬ್ರೋಕರ್ ಕೆಲಸ ಮಾಡಿ. ಲೋಕ ಕಲ್ಯಾಣ, ಅದು ಮಾನವ ಕಲ್ಯಾಣ, ಒಳ್ಳೆಯ ಕೆಲಸ, ಶುಭ ಕಾರ್ಯ. ಹಬ್ಬ, ಒಳ್ಳೆ ಕರೆ ಕೊಟ್ರಿ. ಆದರೆ ಇಂಥ ಕಡೆ ಹುಡುಗ ಇದ್ದಾನೆ, ಹುಡುಗಿ ಇದ್ದಾಳೆ ಅಂತ ಇನ್ನೊಬ್ರಿಗೆ ಹೇಳೋದು, ಅದು ಲೋಕ ಕಲ್ಯಾಣ ಒಪ್ತೀನಿ, ಅದು ಸಹಾಯ. ನಮಗೆ ತಿಳಿದಿರೋದನ್ನು ಸರಿಯಾಗಿ ಅವರಿಗೆ ತಿಳಿಸ್ಬೇಕಾಗುತ್ತೆ. ಸರಿಯಾದ ಜೋಡಿ ಆದರೆ ನಮಗೂ ಕೂಡ ಸಂತೋಷ, ಒಪ್ತೀನಿ. ಯಾಕೆಂದರೆ ಇದು ಹಣನೂ ಇನ್ವಾಲ್ವ್ ಆಗಿರುತ್ತೆ. TP ಕೈಲಾಸಂ ಒಂದು ಕಡೆ ಹೇಳ್ತಾರೆ, ಮನಿ ಬಗ್ಗೆ ಮಾತಾಡ್ತಾ ಮನಿನೇ ಅಲ್ವೇ ಮ್ಯಾಟ್ರಿಮೋನಿ ಅಂತಾರೆ ಅವರು. ಹೌದು. ಹಾಗೆ ಮನಿ ಮ್ಯಾಟ್ರಿಮೋನಿ ಎರಡು ಒಂದಕ್ಕೊಂದು ಸಂಬಂಧ ಇದೆ. ಹಣಕಾಸು ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಈಗ ನೀವೊಂದು ಜಮೀನು ತೊಗೋತೀರಾ ಅಂತ ಇಟ್ಕೊಳ್ಳಿ. ಆ ಜಮೀನೇನಾದರೂ ಆ ಗ್ರೀನ್ ಬೆಲ್ಟ್ ಒಳಗೆ ಬಂದರೆ ನೀವು ಮನೆ ಕಟ್ಟಂಗಿಲ್ಲ. ಜಮೀನು ಏನು ಗೊತ್ತಾಗುತ್ತೆ ನಿಮಗೆ? ಆದ್ದರಿಂದ ಬ್ರೋಕರ್ ಬೇಕಾಗುತ್ತೆ ಅಲ್ಲಿ. ಇಲ್ಲ, ಅದು ಗ್ರೀನ್ ಬೆಲ್ಟಲ್ಲಿ ಬರುತ್ತೆ, ನೀವು ತೊಗೊಂಡ್ರು ಕೂಡ ಅದನ್ನು ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ಸುಮ್ಮನೆ ತೋಟ ಇಟ್ಕೊಂಡಿರಬೇಕು ಅಂತ. ಸೊ ಆದ್ದರಿಂದ ನೀವು ಯೋಚನೆ ಮಾಡಬೇಕಾಗುತ್ತೆ. ಒಬ್ಬ ನಮಗೆ ಹಿತಚಿಂತಕ ಯಾರಾದರೂ, ಬ್ರೋಕರ್ ಆಗ್ಬೋದು, ಬೇರೆಯವರಾಗ್ಬೋದು, ಅಥವಾ ಪಕ್ಕದ ಮನೆ ವೆಂಕಮ್ಮ ಆಗ್ಬೋದು, ತಿಳಿದಿರೋರು ನಮಗೆ ಸ್ವಲ್ಪ ಗೈಡ್ ಮಾಡಬೇಕಾಗತ್ತೆ. ಆ ಹುಡುಗಿ ಇದು ಮಾಡಪ್ಪ, ಪರವಾಗಿಲ್ಲ, ಆಯಿತು. ಎಷ್ಟೋ ಜನ ಹೆಣ್ಣುಮಕ್ಕಳು ಭಾಳ ಸೋಮಾರಿಗಳಾಗಿರ್ತಾರೆ, ಬೆಳಿಗ್ಗೆ 10 ಗಂಟೆಗೆ ಮುಂಚೆ ಹೇಳೋದೇ ಇಲ್ಲ ಅವರು. ಇಂಥದ್ದೆಲ್ಲ ಅವರು ಫ್ಯಾಮಿಲಿಯಿಂದನೇ ನಮಗೆ ಗೊತ್ತಾಗುತ್ತೆ. ನಮ್ಮ ಮನೆಗೆ ಬಂದಾಗ ಅವ್ರು ನಡೆಸ್ಕೊಂಡು ಹೋಗಬೇಕಲ್ಲ. ಆ ದೃಷ್ಟಿಯಿಂದ ಇನ್ನೊಬ್ಬರನ್ನ ಕೇಳಬೇಕಾಗುತ್ತೆ. ವೆಬ್ಸೈಟ್ಗಳಿಗೆ ನಾವು ಹೋದಾಗ ಕೂಡ ಕ್ರಾಸ್ ವೆರಿಫಿಕೇ ಮಾಡಬೇಕಾಗುತ್ತೆ. ಯಾಕೆಂದರೆ ಮದುವೆ ಆದವರೇ ಮತ್ತೆ ಆಡಿ ಮೋಸ ಹೋಗ್ತಕ್ಕಂಥದ್ದಿದೆ. ಇವತ್ತು ಸಂಸಾರ ಅಂತಕ್ಕಂಥದ್ದು 100 ವರ್ಷಗಳ ಪೈರು. ಅದು ಸಾಮಾನ್ಯವಾದ ಇದಲ್ಲ. ಗಂಡ ಹೆಂಡತಿಯ ನಡುವೆ ಸಾಮರಸ್ಯ ಇದ್ದರೆ ಅದರ ಸುಖ, ಅದರ ಆನಂದ, ಅದು ಸಮುದಾಯಕ್ಕೆ ಸಂತೋಷ ಕೊಡುತ್ತೆ. ಆದರೆ ಅವರಿಬ್ಬರ ನಡುವೆ ಏನಾದರೂ ಟಗ್ ಆಫ್ ವಾರ್ ಶುರುವಾದರೆ ಎಲ್ಲರಿಗೂ, ಅವ್ರಿಗೆ ಮಾತ್ರ ಅಲ್ಲ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲರೂ ನೊಂದುಕೊಳ್ತಾರೆ. ಆ ದೃಷ್ಟಿಯಿಂದ ಸರಿಯಾದ ಆಯ್ಕೆ ಮಾಡಿ. ಬ್ರೋಕರ್ ಇರಲಿ, ಬ್ರೋಕರ್ ಬೇಡ, ನಿಮ್ಮ ಚಾಯ್ಸು, ನಿಮ್ಮ ಮದುವೆ. ದಯವಿಟ್ಟು ಯೋಚನೆ ಮದುವೆ ಮಾಡಿ. ಇದು ಮದುವೆ ಆಗದೇ ಇರೋರು ನಾನು ಹೇಳ್ತಾ ಇದ್ದೀನಿ, ಮದುವೆ ಆದವ್ರಿಗೆ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಕ್ಕೆ ನಾನು ನಿಮ್ಮ ಅನುಮತಿ ಬೇಡ್ತಾ ಇದ್ದೀನಿ. ಎಲ್ಲರೂ ಭಾಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ, ತಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ.
ಮುಂದಿನ ವಾರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಮತ್ತಷ್ಟು ವಿಷಯ ಮತ್ತಷ್ಟು ಹಾಸ್ಯ ನಿಮ್ಮ ಸಮ್ಮುಖಕ್ಕೆ ತರ್ತೀವಿ. ಅಲ್ಲಿಯವರೆಗೆ ನಮಸ್ಕಾರ.